ಶ್ರೀ ಮಹಾಗಣಪತಿಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸಿರಿಗನ್ನಡ ಸುದ್ದಿವಾಹಿನಿಯ ಸದಭಿಮಾನದ ಸಹೃದಯ ವೀಕ್ಷಕ ಮಹಾಶಯರೇ, ತಮಗೆಲ್ಲರಿಗೂ ಕೂಡ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದಂಥ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ವಿಶೇಷ ಕಾರ್ಯಕ್ರಮವನ್ನು ನೋಡೋಣ. ಹಾಗೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ಅನ್ನೋದನ್ನು ಕೂಡ ತಿಳಿಯೋಣ ಬನ್ನಿ. ವೀಕ್ಷಕರೇ, ಈ ದಿನ ತಮ್ಮ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇರುವಂಥ ತಮಗೆಲ್ಲರಿಗೂ ಕೂಡ ಹುಟ್ಟುಹಬ್ಬದ ಶುಭಾಶಯಗಳು. ಹಾಗೆ ಈ ದಿನಾಂಕದಂದು ವಿವಾಹವಾಗಿರುವಂಥ ದಂಪತಿಗಳಿಗೂ ಕೂಡ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳನ್ನು ಹೇಳ್ತಾ ಭಗವಂತ ತಮಗೆಲ್ಲರಿಗೂ ಕೂಡ ಸಕಲ ಸನ್ಮಂಗಳಗಳನ್ನು ಕರುಣಿಸಲಿ ಅಂತ ಹೇಳಿ ಸಿರಿಗನ್ನಡ ಸುದ್ದಿವಾಹಿನಿಯ ಪರವಾಗಿ ಪ್ರಾರ್ಥಿಸುತ್ತೇನೆ. ಪ್ರೀತಿಯ ಬಂಧುಗಳೇ, ಈ ದಿನ 2024 ಮಾರ್ಚ್ ತಿಂಗಳ 10ನೇ ತಾರೀಕು ಆದಿತ್ಯವಾಸರ ಅಂದರೆ ಭಾನುವಾರ. ಈ ಭಾನುವಾರದ ನಿತ್ಯ ಪಂಚಾಂಗ ಫಲ ಹೇಗಿದೆ ನೋಡೋಣ ಬನ್ನಿ. ಶ್ರೀ ಶೋಭಕೃತು ನಾಮ ಸಂವತ್ಸರೆ, ಉತ್ತರಾಯಣೆ, ಶಿಶಿರ ಋತು, ಮಾಘ ಮಾಸ, ಕೃಷ್ಣ ಪಕ್ಷದ ಅಮಾವಾಸ್ಯೆಯ ತಿಥಿ ಈ ದಿನ ಇದೆ. ಇದು ಈ ದಿನ ಅಪರಾಹ್ನ 3:22 ಅಮಾವಾಸ್ಯೆ ತಿಥಿ ಇರುತ್ತೆ. ಈ ದಿನದ ನಕ್ಷತ್ರ ಪೂರ್ವಭಾದ್ರ ನಕ್ಷತ್ರ. ಇದು ಈ ದಿನ ರಾತ್ರಿ 3:37 ಇರಲಿದೆ. ಇನ್ನು ಈ ದಿನದ ಕರ್ಣ ಪೂರ್ವಕರ್ಣ ನಾಗವ. ಇದು ಈ ದಿನ ಮಧ್ಯಾಹ್ನ 2:32 ಇರಲಿದೆ. ನಂತರ ಉತ್ತರ ಕರ್ಣ ಕಿಂಸ್ತುಗ್ನ ಆರಂಭ ಆಗುತ್ತೆ. ಈ ದಿನದ ಯೋಗ ಸಾಧ್ಯ ಯೋಗ, ದಿಕ್ಷೂಲೆ ಪಶ್ಚಿಮ ದಿಕ್ಕು. ಈ ದಿನ ಸೂರ್ಯ ಇರುವಂಥ ರಾಶಿ ಕುಂಭ, ಚಂದ್ರ ಇರುವಂಥ ರಾಶಿ ಕೂಡ ಕುಂಭ. ಹಾಗೆ ಈ ದಿನ ರಾಹುಕಾಲ ಇರುವಂಥ ಸಮಯ ಈ ದಿನ ಸಂಜೆ 5:04 ಸಂಜೆ 6:34. ಗುಳಿಕ ಕಾಲ ಈ ದಿನ ಅಪರಾಹ್ನ 3:34 ಸಂಜೆ 5:04. ಹಾಗೆ ಯಮಗಂಡ ಕಾಲ ಈ ದಿನ ಮಧ್ಯಾಹ್ನ 12:34 ಮಧ್ಯಾಹ್ನ 2:04 ಇರಲಿದೆ. ಇನ್ನು ಈ ದಿನ ದುಷ್ಟ ಮುಹೂರ್ತ ಇರುವಂಥ ಸಮಯ ಈ ದಿನ ಸಂಜೆ 4:52 ಸಂಜೆ 5:39 ದುಷ್ಟ ಮುಹೂರ್ತ ಇರುವಂಥ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗಲಿ ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಆರಂಭ ಮಾಡಬೇಡಿ. ಏಕೆಂದರೆ ನೀವು ಯಾವುದೇ ಕೆಲಸಗಳನ್ನು ಈ ದುರ್ಮುಹೂರ್ತದಲ್ಲಿ ಆರಂಭ ಮಾಡಿದ್ರೆ ಅದರಿಂದ ಬರುವಂಥ ಫಲಿತಾಂಶಗಳು ಅಷ್ಟೊಂದು ಅನುಕೂಲಕರವಾಗಿರೋದಿಲ್ಲ. ಆದ್ದರಿಂದಲೇ ಈ ದುಷ್ಟ ಮುಹೂರ್ತವನ್ನು ಅವಾಯ್ಡ್ ಮಾಡುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ಅಭಿಜಿತ್ ಮುಹೂರ್ತ ಇರುವಂಥ ಸಮಯ ಈ ದಿನ ಮಧ್ಯಾಹ್ನ 12:07 ಮಧ್ಯಾಹ್ನ 12:55 ಅಭಿಜಿತ್ ಮುಹೂರ್ತ ಇರುವಂಥ ಸಮಯ. ಇನ್ನು ಈ ದಿನ ವಿಶೇಷವಾಗಿ ಅಮೃತ ಕಾಲ ಇರುವಂಥ ಸಮಯ ಈ ದಿನ ಸಂಜೆ 6:54 ರಾತ್ರಿ 8:18 ಅಮೃತ ಕಾಲದ ಸಮಯ. ಹಾಗೆ ಈ ದಿನ ಸೂರ್ಯೋದಯ ಆಗುವಂಥ ಸಮಯ ಪ್ರಾತಃ ಕಾಲ 6:30 ಸೂರ್ಯೋದಯ ಆದರೆ ಸೂರ್ಯಾಸ್ತ ಸಂಜೆ 6:28. ಇನ್ನು ಈ ದಿನ ವಿಶೇಷವಾಗಿ ಚಂದ್ರನ ಬಲ ಇರುವಂಥ ರಾಶಿಗಳು ಮೇಷ, ವೃಷಭ, ಸಿಂಹ, ಕನ್ಯಾ, ಧನಸ್ಸು ಮತ್ತು ಕುಂಭ. ಈ 6 ರಾಶಿಯವರಿಗೆ ಚಂದ್ರನಿಂದ ಶುಭ ಫಲಗಳ ಯೋಗ ಇರುತ್ತೆ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರ ಫಲದ ಯೋಗ ಇರುತ್ತೆ. ಅದನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ನೋಡುವಂಥ ಸಂದರ್ಭದಲ್ಲಿ ಮತ್ತಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋಣ. ಇನ್ನು ಈ ದಿನದ ಹೊರದ ಅಧಿಪತಿ ರವಿ. ರವಿ ಅಂತ ಹೇಳಿದ್ರೆ ರಾಜನೀತಿಗೆ ಕಾರಕನಾಗಿರುವಂಥವನು, ಆಡಳಿತಕ್ಕೆ ಕಾರಕ, ಸರ್ಕಾರಕ್ಕೆ ಕಾರಕ. ಹಾಗಾಗಿನೇ ಈ ದಿನ ರಾಜಕಾರಣಿಗಳಿಗೆ ತುಂಬ ಅನುಕೂಲಕರವಾಗಿರುವಂಥ ದಿನ. ಹಾಗೆ ರಾಜಕಾರಣಿಗಳಿಂದ ನಿಮಗೆ ಯಾವುದೇ ರೀತಿಯ ಸಹಕಾರಗಳು ಬೇಕಾಗಿದ್ದರೂ ಕೂಡ ರಾಜಕಾರಣಿಗಳನ್ನು ಭೇಟಿ ಮಾಡ್ಬೋದು. ಒಳ್ಳೆಯ ಅನುಕೂಲಕರವಾದಂಥ ಫಲಿತಾಂಶ ಸಿಕ್ಕತ್ತೆ. ಹಾಗೆ ಗಣ್ಯರನ್ನು ಭೇಟಿ ಮಾಡುವಂಥದ್ದು, ಹಿರಿಯರನ್ನು ಭೇಟಿ ಮಾಡುವಂಥದ್ದಕ್ಕೂ ಕೂಡ ಈ ದಿನ ಪ್ರಶಸ್ತವಾಗಿದೆ. ಹಾಗೆ ಸರ್ಕಾರದ ಕೆಲಸ ಕಾರ್ಯಗಳು ಕೂಡ ಬಹಳ ಯಶಸ್ವಿಯಾಗಿ ನಡೆಯುತ್ತೆ ಈ ದಿನದಲ್ಲಿ. ಹಾಗಾಗಿನೇ ಈ ರವಿಯ ಅಧಿಪತ್ಯ ಹೊಂದಿರುವಂಥ ರವಿವಾರ ಬಹಳ ವಿಶೇಷವಾಗಿರುವಂಥ ಒಂದು ದಿನ. ಹಾಗೆ ಈ ದಿನದಲ್ಲಿ ಇರುವಂಥ ಗುರುಹೋರ ಕೂಡ ಬಹಳ ಚೆನ್ನಾಗಿದೆ. ಎಲ್ಲ ಕೆಲಸ ಕಾರ್ಯಗಳು ಕೂಡ ಗುರುಹೋರದಲ್ಲಿ ತುಂಬ ಯಶಸ್ವಿಯಾಗುತ್ತೆ. ಹಾಗಾಗಿ ಗುರುಹೋರ ಇರುವಂಥ ಸಮಯ ಬೆಳಿಗ್ಗೆ 11:33 ಮಧ್ಯಾಹ್ನ 12:32. ಇನ್ನು ಸಂಜೆ 6:27 ರಾತ್ರಿ 7:27.
ಇನ್ನು ರಾತ್ರಿ 1:32 ರಾತ್ರಿ 2:33 ಗುರುಹೋರ ಇರುವಂಥ ಸಮಯ. ಇದನ್ನು ನೀವು ಅನುಸರಣೆ ಮಾಡ್ಬೋದು, ಒಳ್ಳೆಯದಾಗತ್ತೆ. ಆದರೆ ಈ ದಿನ ಇರುವಂಥ ಶನಿ ಹೋರ ಸ್ವಲ್ಪ ಅನ್ಫೇವರಬಲ್ ಆಗಿರುವಂಥದ್ದು. ಹಾಗಾಗಿನೇ ರಾಜಕೀಯ ಕ್ಷೇತ್ರದಲ್ಲಿರುವಂಥವರು, ರಾಜಕಾರಣಿಗಳು ಸ್ವಲ್ಪ ತಟಸ್ಥರಾಗುವಂಥದ್ದು ಬಹಳ ಉತ್ತಮ ಈ ದಿನ ಇರುವಂಥ ಶನಿ ಹೋರಾದಲ್ಲಿ. ಹಾಗೆ ಈ ಕಬ್ಬಿಣ ಮತ್ತು ಕಲ್ಲಿನ ವ್ಯಾಪಾರಿಗಳು ಕೂಡ ಅಷ್ಟೊಂದು ಅನುಕೂಲ ಇಲ್ಲ. ವ್ಯಾಪಾರ ವ್ಯವಹಾರಗಳು ಅಷ್ಟೊಂದು ಪ್ರಗತಿದಾಯಕವಾಗಿರಲ್ಲ. ಹಾಗಾಗಿನೇ ಈ ದಿನ ಇರುವಂಥ ಶನಿ ಹೋರವನ್ನು ಸ್ವಲ್ಪ ಅವಾಯ್ಡ್ ಮಾಡಿ. ಇದು ಈ ದಿನ ಬೆಳಿಗ್ಗೆ 10:34 ಬೆಳಿಗ್ಗೆ 11:33 ಹಾಗೆ ಸಂಜೆ 5:27 ಸಂಜೆ 6:27 ಇನ್ನು ರಾತ್ರಿ 12:32 ರಾತ್ರಿ 1:32 ಶನಿ ಹೋರ ಇರುವಂಥ ಸಮಯ. ಇದನ್ನು ಸ್ವಲ್ಪ ಅವಾಯ್ಡ್ ಮಾಡಿ. ಹಾಗೆ ಈ ದಿನ ಇರುವಂಥ ಈ ಶನಿ ಹೋರದಲ್ಲಿ ಗಣ್ಯರನ್ನು ಭೇಟಿ ಮಾಡುವಂಥದ್ದು, ಹಿರಿಯರನ್ನು ಭೇಟಿ ಮಾಡುವಂಥ ವಿಚಾರಗಳನ್ನು ಕೂಡ ಆದಷ್ಟು ಮುಂದಕ್ಕೆ ಹಾಕುವಂಥದ್ದು ಉತ್ತಮ. ಹಾಗಾಗಿ ಬಂಧುಗಳೇ, ನಿಮ್ಮ ಯಾವುದೇ ಕೆಲಸ ಕಾರ್ಯಗಳಿದ್ರೂ ಕೂಡ ಅದನ್ನು ಒಳ್ಳೆಯ ಮುಹೂರ್ತದಲ್ಲಿ ಆರಂಭ ಮಾಡಿ. ಆಯಾ ದಿನದ ಶುಭ ಗಳಿಗೆ ಯಾವುದಿದೆ ಅನ್ನೋಂಥದ್ದನ್ನು ತಿಳ್ಕೊಳ್ಳಿ. ಅದಕ್ಕಾಗಿಯೇ ಪಂಚಾಂಗವನ್ನು ನೋಡಬೇಕು. ಇಲ್ಲಿ ಪಂಚ ಅಂಗಗಳು ಅಂತ ಹೇಳಿದ್ರೆ ಆಯಾ ದಿನದ ತಿಥಿ, ವಾರ, ನಕ್ಷತ್ರ, ಯೋಗ, ಕರಣ ಇವುಗಳನ್ನು ತಿಳ್ಕೊಂಡು ನಿಮ್ಮ ಕೆಲಸ ಕಾರ್ಯಗಳನ್ನು ಆರಂಭ ಮಾಡಬೇಕು. ನಿಮ್ಮ ಪ್ರಯಾಣವನ್ನು ಕೂಡ ಈ ಶುಭ ಗಳಿಗೆಯಲ್ಲೇ ಆರಂಭ ಮಾಡಬೇಕು. ಆಗ ಮಾತ್ರ ತುಂಬ ಯಶಸ್ಸನ್ನು ಕಾಣ್ತೀರಿ. ಅದಕ್ಕಾಗಿಯೇ ಸಿರಿಗನ್ನಡ ಸುದ್ದಿವಾಹಿನಿ ಪ್ರತಿನಿತ್ಯ ಪ್ರಸಾರ ಮಾಡುವಂಥ ಈ ಪಂಚಾಂಗದ ವಿವರಗಳನ್ನು ಕೇಳಿಸ್ಕೊಳ್ತಾ ಇರಿ. ಏಕೆಂದರೆ ಇದರಲ್ಲಿ ನಿಮಗೆ ಬೇಕಾದಂತಹ ಕೆಲವು ಮಾಹಿತಿಗಳು ಸಿಕ್ಕತ್ತೆ. ಅದನ್ನು ಅನುಸರಣೆ ಮಾಡೋದ್ರಿಂದ ನಿಮಗೆ ಖಂಡಿತ ಉತ್ತಮವಾದಂತಹ ಫಲ ಸಿಕ್ಕತ್ತೆ. ನಮ್ಮ ಹಿರಿಯರು, ಜ್ಯೋತಿಷ್ಯ ಶಾಸ್ತ್ರಜ್ಞರು ಹೇಳಿರೋ ಪ್ರಕಾರವೇ ಕೆಲಸ ಕಾರ್ಯಗಳನ್ನು ಆರಂಭ ಮಾಡಿದ್ರೆ 100ಕ್ಕೆ 100ರಷ್ಟು ಯಶಸ್ವಿ ಫಲಿತಾಂಶ ಸಿಕ್ಕತ್ತೆ. ತಮಗೆಲ್ಲರಿಗೂ ಒಳ್ಳೆಯದಾಗಲಿ, ನಿಮ್ಮ ಪ್ರಯತ್ನ ಯಶಸ್ವಿಯಾಗಲಿ. ಪ್ರೀತಿಯ ಬಂಧುಗಳೇ, ತಮಗೆಲ್ಲರಿಗೂ ಗೊತ್ತಿದೆ ಗ್ರಹಗಳು 9: ರವಿ, ಚಂದ್ರ, ಕುಜ, ಬುಧ, ಗುರು, ಶುಕ್ರ, ಶನಿ ಮತ್ತು ರಾಹು, ಕೇತು. ಈ 9 ಗ್ರಹಗಳ ಪೈಕಿ 7 ಗ್ರಹಗಳು ಮುಮ್ಮುಖ ಚಲನೆಯನ್ನು ಹೊಂದಿದ್ರೆ ಈ ರಾಹು ಕೇತುಗಳು ಮಾತ್ರ ಹಿಮ್ಮುಖವಾಗಿ ಚಲಿಸ್ತಾ ಇರುತ್ತೆ. ಹಾಗೆ ಎಲ್ಲ 9 ಗ್ರಹಗಳು ಕೂಡ ಒಂದಲ್ಲ ಒಂದು ಸಂದರ್ಭದಲ್ಲಿ ಒಂದು ರಾಶಿಯಿಂದ ಮತ್ತೊಂದು ರಾಶಿಗೆ ಪ್ರಯಾಣ ಮಾಡುವಂಥದ್ದನ್ನು ನಾವು ನೋಡಿದ್ದೇವೆ. ಹಾಗಾಗಿ ಈ ವೈದಿಕ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಎಲ್ಲ ಗ್ರಹಗಳು ಕೂಡ ಒಂದು ನಿರ್ದಿಷ್ಟ ನಂತರದಲ್ಲಿ ರಾಶಿಯನ್ನು ಬದಲಾವಣೆ ಮಾಡ್ತಾ ಇರುತ್ತೆ. ಹಾಗೆ ಈ ಗ್ರಹಗಳಲ್ಲೇ ಯುವರಾಜನ ಪಟ್ಟವನ್ನು ಪಡ್ಕೊಂಡಿರುವಂತಹ ಬುಧ ಗ್ರಹ ಮಾರ್ಚ್ 7ನೇ ತಾರೀಕು ಮೀನ ರಾಶಿಗೆ ಪ್ರವೇಶ ಆಗಿರುವಂಥದ್ದು. ಕುಂಭರಾಶಿಯನ್ನು ತೊರೆದು ಮೀನ ರಾಶಿಯನ್ನು ಪ್ರವೇಶ ಮಾಡಿದ್ದಾನೆ ಬುಧ. ಅಲ್ಲಿ ಈಗಾಗಲೇ ರಾಹು ಸ್ಥಿತನಾಗಿರುವಂಥವನು. ಹಾಗಾಗಿ ಬುಧ ಮತ್ತು ರಾಹುವಿನ ಸಂಯೋಗ ಈಗ ಉಂಟಾಗ್ತಾ ಇದೆ. ಇದು ಒಂದು ಯೋಗವನ್ನು ಸೃಷ್ಟಿ ಮಾಡುತ್ತೆ. ಅಂಥ ಯೋಗವನ್ನೇ ಜಡತ್ವ ಯೋಗ ಅಂತ ಹೇಳಿ ಕರೀತಾರೆ. ಹಾಗಾಗಿ ಈ ಜಡತ್ವ ಯೋಗ ಅಷ್ಟೊಂದು ಶುಭ ಅಲ್ಲ. ಏಕೆ ಅಂತ ಹೇಳಿದ್ರೆ ಜಡ ಅಂದರೆ ಮಂದ, ಹಾಗೆ ಕೆಲಸ ಕಾರ್ಯಗಳಲ್ಲಿ ನಿರಾಸಕ್ತಿಯನ್ನು ಹೊಂದುವಂಥದ್ದು ಇದೆ. ಹಾಗಾಗಿ ಈ ಮೀನ ರಾಶಿಯಲ್ಲಿ ಜಡತ್ವ ಯೋಗ ರಚನೆ ಆಗ್ತಾ ಇದೆ. ಹಾಗಾಗಿನೇ ಈ 12 ರಾಶಿಯವರಿಗೆ ಜಡತ್ವ ಯೋಗದಿಂದ ಕೆಲವೊಂದು ವಿಚಾರಗಳಲ್ಲಿ ಹಿನ್ನಡೆ ಉಂಟಾಗ್ತಾ ಇದೆ. ಇದು ಬಹಳ ವಿಶೇಷವಾಗಿ ಹಣಕಾಸಿನ ವಿಚಾರದಲ್ಲಿ, ಉದ್ಯೋಗದ ವಿಚಾರದಲ್ಲಿ ಸ್ವಲ್ಪ ಅಸ್ತವ್ಯಸ್ತವಾದಂತಹ ಸನ್ನಿವೇಶವನ್ನು ಉಂಟು ಮಾಡುತ್ತೆ. ಹಾಗಾಗಿ ಕೆಲವು ರಾಶಿಯವರು ತುಂಬ ತೊಂದರೆಗಳನ್ನು ಅನುಭವಿಸಬೇಕಾಗತ್ತೆ. ಹಾಗಾಗಿನೇ ಈ ಬುಧ ಮತ್ತು ರಾಹುವಿನ ಸಂಯೋಜನೆಯ ಈ ಜಡತ್ವ ಯೋಗ ಹೇಗಿದೆ ಅನ್ನೋಂಥದ್ದನ್ನು ಮೊದಲು ತಿಳ್ಕೊಳ್ಬೇಕು. ಇಲ್ಲಿ ಮೇಷರಾಶಿಯವರಿಗೆ ಬುಧ ರಾಹು ಸಂಯೋಗದಿಂದ ಖರ್ಚು ಹೆಚ್ಚಾಗುತ್ತೆ. ಏಕೆಂದರೆ ವ್ಯಯಸ್ಥಾನದಲ್ಲಿ ಈ ಜಡತ್ವ ಯೋಗ ಅನ್ನುವಂಥದ್ದು ರೂಪುಗೊಳ್ತಾ ಇದೆ. ಹಾಗೆ ಆರೋಗ್ಯದ ಕಡೆ ಕೂಡ ಸ್ವಲ್ಪ ಗಮನವನ್ನು ಕೊಡಬೇಕು. ಆರೋಗ್ಯದಲ್ಲಿ ತುಂಬ ವ್ಯತ್ಯಾಸಗಳಾಗುವಂಥ ಸಾಧ್ಯತೆಗಳು ಈ ಒಂದು ಸಂದರ್ಭದಲ್ಲಿ ಇರುತ್ತೆ. ಇನ್ನು ನೀವು ತೆಗೆದುಕೊಳ್ಳುವಂಥ ತೀರ್ಮಾನಗಳು ಸಂದರ್ಭೋಚಿತವಾಗಿರಬೇಕು. ಕೋಪ ಇದ್ದ ಸಮಯದಲ್ಲಿ ಯಾವುದೇ ತೀರ್ಮಾನಗಳನ್ನು ಕೈಗೊಳ್ಳಬೇಡಿ. ಯಾಕೆಂದರೆ ನಿಮಗೆ ಕೋಪವನ್ನು ತರಿಸುವಂಥ ಸನ್ನಿವೇಶಗಳೇ ಹೆಚ್ಚು ಸೃಷ್ಟಿಯಾಗುವಂಥದ್ದು. ಹಾಗಾಗಿ ಈ ಬುಧ ಮತ್ತು ರಾಹುವಿನ ಕಾಂಬಿನೇಷನ್ ಏನಿದೆ ಇದು ಅಷ್ಟೊಂದು ಅನುಕೂಲಕರವಾಗಿರಲ್ಲ. ಹಾಗಾಗಿನೇ ಜೀವನದಲ್ಲಿ ಹೊಸ ಸವಾಲುಗಳನ್ನು ನೀವು ಎದುರಿಸಬೇಕಾಗತ್ತೆ. ತುಂಬ ತಾಳ್ಮೆಯಿಂದ ಈ ಒಂದು ತಿಂಗಳು ನೀವು ಇರಬೇಕಾಗತ್ತೆ. ಇನ್ನು ವ್ಯಾಪಾರ ವ್ಯವಹಾರಗಳಲ್ಲಿ ಯಾವುದೇ ರೀತಿಯ ಬಂಡವಾಳಕ್ಕೆ ನೀವು ಬಂಡವಾಳ ಹಾಕೋದನ್ನು ಪರಿಗಣಿಸಬೇಡಿ. ಹಾಗಾಗಿ ವ್ಯಾಪಾರದ ವಿಸ್ತರಣೆ ಆಗಲಿ, ಹೊಸ ವ್ಯಾಪಾರಗಳನ್ನು ಆರಂಭ ಮಾಡುವಂಥದ್ದನ್ನಾಗಲಿ ಸ್ವಲ್ಪ ಪೋಸ್ಟ್ಪೋನ್ ಮಾಡಿಕೊಳ್ಳುವಂಥದ್ದು ಉತ್ತಮ. ಇನ್ನು ವೃಷಭ ರಾಶಿಯವರು
ಈ ಹೊಸ ಯೋಜನೆ ಜವಾಬ್ದಾರಿಯನ್ನು ಬಹಳ ಯಶಸ್ವಿಯಾಗಿ ನಿರ್ವಹಣೆ ಮಾಡ್ತೀರಿ. ಈ ಜಡತ್ವ ಯೋಗ ನಿಮಗೆ ಉತ್ತಮವಾದಂಥ ಫಲಗಳನ್ನು ತರುತ್ತೆ. ಅದರಲ್ಲೂ ಲಾಭಸ್ಥಾನದಲ್ಲಿ ಜಡತ್ವ ಯೋಗ ಇರೋದರಿಂದ ನೀವು ಅರ್ಧಂಬರ್ಧ ಆಗಿ ಬಿಟ್ಟಿರುವಂಥ ಕೆಲಸಗಳನ್ನು ಮರು ಪ್ರಾರಂಭ ಮಾಡ್ತೀರಿ. ಅಂದರೆ ಅರ್ಧ ಆಗಿರುವಂಥ ಕೆಲಸಗಳು ಪೂರ್ಣ ಆಗುತ್ತೆ. ಅದರ ಕಡೆ ಹೆಚ್ಚು ಗಮನವನ್ನು ಕೂಡ ಕೊಡ್ತೀರಿ. ಇನ್ನು ಹಣಕಾಸಿನ ವಿಚಾರದಲ್ಲಿ ಸಮಸ್ಯೆಗಳಿದ್ದರೂ ಕೂಡ ಅದನ್ನು ನಿವಾರಣೆ ಮಾಡಿಕೊಳ್ಳುವಂಥ ಒಂದು ಶಕ್ತಿ ನಿಮಗಿರುತ್ತೆ. ಹಾಗೆ ಯಾವುದೇ ಮಟ್ಟದಲ್ಲಿ ನೀವು ಹೂಡಿಕೆ ಮಾಡಬೇಕು, ಹಣವನ್ನು ಒಂದು ಕಡೆ ಇನ್ವೆಸ್ಟ್ ಮಾಡಬೇಕು ಅನ್ನೋಂಥ ವಿಚಾರ ಬಂದರೆ ಒಂದಲ್ಲ ಎರಡು ಸಲ ಆಲೋಚನೆ ಮಾಡಿ ಮುಂದುವರಿರಿ. ಇನ್ನು ಯಾವುದೇ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳುವಂಥ ಸಂದರ್ಭದಲ್ಲಿ ಭಾವನಾತ್ಮಕವಾಗಿ ಒತ್ತಡಕ್ಕೆ ಒಳಗಾಗಬೇಡಿ. ನಿಮ್ಮ ಭಾವನೆ, ನಿಮ್ಮ ಸಂಬಂಧ, ನಿಮ್ಮ ಕುಟುಂಬ ಈ ವಿಚಾರಗಳಿಗೆ ಒಳಗಾಗಿ ನಿರ್ಧಾರಗಳನ್ನು ತೆಗೆದುಕೊಳ್ಬೇಡಿ. ಸ್ವತಂತ್ರವಾಗಿ ಯಾವುದು ಪ್ರಾಕ್ಟಿಕಲ್ ಆಗಿದೆ ಅಂಥದ್ದಕ್ಕೆ ಹೆಚ್ಚು ಮಹತ್ವ ಕೊಡಬೇಕು. ಇನ್ನು ನಿಮ್ಮ ಆರೋಗ್ಯದ ಕಡೆ ಸ್ವಲ್ಪ ಗಮನ ಕೊಡಿ. ನಿಮ್ಮ ವಿಚಾರಧಾರೆಗಳು ಜನಮಾನಸಕ್ಕೆ ಮುಟ್ಟುವಂಥದ್ದು, ನಿಮ್ಮ ಕೆಲಸ ಕಾರ್ಯಗಳಿಂದ ನಿಮ್ಮ ಗೌರವ ಜಾಸ್ತಿ ಆಗುವಂಥ ಸಾಧ್ಯತೆಗಳಿದೆ. ಒಟ್ಟಾಗಿ ಈ ಸಂದರ್ಭದಲ್ಲಿ ನೀವು ಬಹಳ ಚುರುಕಾಗಿ ಬುದ್ಧಿವಂತಿಕೆಯಿಂದ ಕೆಲಸವನ್ನು ನಿರ್ವಹಣೆ ಮಾಡಿ ಹೆಸರನ್ನು ಪಡ್ಕೊಳ್ತೀರಿ. ಇನ್ನು ಮಿಥುನ ರಾಶಿ, ಈ ಮಿಥುನ ರಾಶಿಯವರಿಗೆ ಬುಧ ರಾಹು ಈ ಜಡತ್ವ ಸಂಯೋಗ ಏನಿದೆ ಇದು ಕೆಲಸದಲ್ಲಿ ಉತ್ತಮ ಫಲಿತಾಂಶವನ್ನು ಕೊಡುತ್ತೆ. ಏಕೆಂದರೆ ಉದ್ಯೋಗ ಸ್ಥಾನದಲ್ಲಿ ಈ ಒಂದು ಸಂಯೋಗ ಆಗ್ತಾ ಇದೆ. ಹಾಗಾಗಿನೇ ಈ ಉದ್ಯೋಗ, ನಿಮ್ಮ ಕೆಲಸ, ನಿಮ್ಮ ಸ್ವಂತ ಬಿಸ್ನೆಸ್ಸಲ್ಲಿ ಹೆಚ್ಚು ಆಸಕ್ತಿ ಇರುತ್ತೆ. ಕುಟುಂಬವನ್ನು ಮರೆತು ನೀವು ಕೆಲಸದಲ್ಲಿ ತೊಡಗಿಸ್ಕೊಳ್ಳುವಂಥ ಸಾಧ್ಯತೆಗಳಿದೆ. ಹಾಗೆ ನಿಮ್ಮ ವ್ಯವಹಾರಕ್ಕೆ, ನಿಮ್ಮ ಉದ್ಯೋಗಕ್ಕಾಗಿ ಒಂದು ಪ್ರಯಾಣ ಮಾಡುವಂಥದ್ದು, ವಿದೇಶ ಪ್ರವಾಸ ಮಾಡುವಂಥದ್ದು ಕೂಡ ಈ ಸಂದರ್ಭದಲ್ಲಿ ನಡೆಯುವಂಥದ್ದು ಇದೆ. ಹಾಗೆ ಹೊಸ ಹೊಸ ಅವಕಾಶಗಳು ನಿಮಗೆ ಬರುತ್ತೆ. ಅದನ್ನು ನೀವು ಸದುಪಯೋಗ ಪಡಿಸ್ಕೊಂಡ್ರೆ ನಿಮ್ಮ ಒಂದು ವೃತ್ತಿಯ ಬದುಕಿನಲ್ಲಿ ಉನ್ನತ ಹಂತವನ್ನು ಕಾಣಲಿಕ್ಕೆ ಸಾಧ್ಯವಾಗುತ್ತೆ. ಹಾಗೆ ಹೊಸ ಸವಾಲುಗಳು ಬರುವಂಥದ್ದು ಇದೆ. ಅದನ್ನು ಬಹಳ ಸಮರ್ಥವಾಗಿ ನಿಭಾಯಿಸ್ತೀರಿ. ಯಾಕೆಂದರೆ ನಿಮ್ಮ ಬುದ್ಧಿವಂತಿಕೆ, ನಿಮ್ಮ ಒಂದು ವಿಚಾರಧಾರೆಗಳು ಬಹಳ ಸಮರ್ಪಕವಾಗಿರುತ್ತೆ, ಸಮಯೋಚಿತವಾಗಿರುತ್ತೆ, ಸಂದರ್ಭೋಚಿತವಾಗಿರುತ್ತೆ. ಅದರಲ್ಲೂ ನಿಮ್ಮ ರಾಶಿಯ ಅಧಿಪತಿಯಾದಂಥ ಬುಧ ನಿಮಗೆ ಒಳ್ಳೆಯ ಗಣಿತವನ್ನು, ಒಳ್ಳೆಯ ಲೆಕ್ಕಾಚಾರವನ್ನು ಕೊಡುವಂಥವನು. ಹಾಗೆ ನಿಮ್ಮ ಸ್ನೇಹ, ನಿಮ್ಮ ಮಾತುಗಾರಿಕೆ ಕೂಡ ನಿಮಗೆ ಹೆಚ್ಚಿನ ಗೌರವ ಸ್ಥಾನಮಾನವನ್ನು ತರುತ್ತೆ. ನಿಮ್ಮ ಯಾವುದೇ ರೀತಿಯ ವ್ಯಾಪಾರ ವ್ಯವಹಾರಗಳಲ್ಲೂ ಕೂಡ ಇದು ತುಂಬ ಅನುಕೂಲವನ್ನು ತರುವಂಥ ಸಂದರ್ಭ ಇದೆ. ಇನ್ನು ಕರ್ಕಾಟಕ ರಾಶಿಯವರಿಗೆ ಭಾಗ್ಯಸ್ಥಾನದಲ್ಲಿ ಈ ಒಂದು ಯೋಗ ರೂಪುಗೊಳ್ತಾ ಇರುವಂಥದ್ದು ಇದು ನಿಮಗೆ ಉತ್ತಮ ಸಮಯವನ್ನು ಕಲ್ಪಿಸಿಕೊಡುತ್ತೆ. ಹಾಗಾಗಿ ನೀವು ಯಾವ ವಿಚಾರಧಾರೆಗಳನ್ನು ಇಟ್ಕೊಂಡಿದ್ದೀರಿ, ಯಾವ ಒಂದು ಕ್ಷೇತ್ರದಲ್ಲಿ ಪ್ರಯತ್ನ ಮಾಡ್ತೀರಿ, ಅಲ್ಲಿ ಒಂದು ಒಳ್ಳೆಯ ಫಲ ಅನ್ನುವಂಥದ್ದು ಸಿಕ್ಕತ್ತೆ. ಅಲ್ಲಿ ಭಾಗ್ಯೋದಯ ಆಗುತ್ತೆ, ಲಾಭ ಇದೆ ನಿಮಗೆ. ಅದರಲ್ಲೂ ವಿದ್ಯಾರ್ಥಿಗಳಿಗೆ ಉತ್ತಮವಾದಂಥ ಫಲಿತಾಂಶವನ್ನು ಪಡ್ಕೊಳ್ಳುವಂಥ ಒಂದು ಯೋಗ ಇದೆ. ಹಾಗಾಗಿ ಯಾರು ಮನಸ್ಸು ಬಿಟ್ಟು ಚುರುಕಾಗಿ ಕೆಲಸವನ್ನು ಮಾಡ್ತೀರಿ ಅಂಥವ್ರಿಗೆ ವಿಶೇಷ ಫಲಗಳು ಕೂಡ ಸಿಕ್ಕುವಂಥದ್ದು ಇದೆ. ಇನ್ನು ವ್ಯವಹಾರದಲ್ಲಿ ಯಾರನ್ನು ಕೂಡ ಅತಿಯಾಗಿ ನಂಬಲಿಕ್ಕೆ ಹೋಗಬೇಡಿ. ಹಣಕಾಸಿನ ವ್ಯವಹಾರ ಅಂದರೆ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಈ ಹಣಕಾಸಿನ ನಷ್ಟ ಉಂಟಾಗುವಂಥದ್ದನ್ನು ತಡಿಬೇಕು ಅಂತ ಹೇಳಿದ್ರೆ ನೀವು ತುಂಬ ವಿವೇಚನಾಯುಕ್ತವಾಗಿ ವರ್ತಿಸಬೇಕಾಗತ್ತೆ. ಹಾಗೆ ಈ ಒಂದು ಸಂದರ್ಭದಲ್ಲಿ ನಿಮ್ಮ ಭಾವನೆಗಳಲ್ಲಿ ತುಂಬ ಏರಿಳಿತಗಳು ಕಂಡುಬರುವಂಥದ್ದು ಇದೆ. ಕೆಲವರು ನಿಮಗೆ ತುಂಬ ಬೇಕಾದಂಥವರು, ಪ್ರೀತಿ ಪಾತ್ರರು ನಿಮ್ಮ ಮಾತಿಗೆ ಮನ್ನಣೆಯನ್ನು ಕೊಡಲ್ಲ, ನಿಮ್ಮ ಪ್ರೀತಿ ವಿಶ್ವಾಸಗಳನ್ನು ಧಿಕ್ಕರಿಸುವಂಥವ್ರು ಇದ್ದಾರೆ. ಇದರಿಂದ ಮನಸ್ಸಿಗೆ ಅತೀವವಾದಂಥ ನೋವು ಉಂಟಾಗಬಹುದು. ಹಾಗಾಗಿನೇ ಭಾವುಕರಾಗಿ ಯಾವುದೇ ನಿರ್ಧಾರಗಳನ್ನು ಕೈಗೊಳ್ಳಬೇಡಿ. ಇದು ತಾತ್ಕಾಲಿಕವಾಗಿರುವಂಥ ಒತ್ತಡ ನಿಮಗೆ ಮುಂದೆ ಸಮಸ್ಯೆಗಳು ಬಗೆಹರಿಯುತ್ತೆ. ನಂತರದಲ್ಲಿ ಒಂದು ಪ್ರೀತಿಯ ಜೀವನ ನಿಮ್ಮದಾಗತ್ತೆ. ಹಾಗೆ ಕುಟುಂಬ ಸದಸ್ಯರ ಜೊತೆಯಲ್ಲಿ ಸ್ವಲ್ಪ ಹೊಂದಾಣಿಕೆ ಇರಲಿ. ಯಾವುದೇ ರೀತಿಯ ಪ್ರಯಾಣದ ಸಂದರ್ಭ, ಶುಭ ಕಾರ್ಯಗಳು ನಡೆಯುವಂತಹ ಸಂದರ್ಭದಲ್ಲಿ ನೀವು ತುಂಬ ಹೊಂದಾಣಿಕೆಯಿಂದ ಇರಬೇಕಾಗತ್ತೆ. ಹಾಗಾಗಿ ನಿಮ್ಮ ಸ್ವಂತಿಕೆಯ ವಿಚಾರವನ್ನು ಬದಿಗಿಟ್ಟು ಸಮಷ್ಟಿಗಾಗಿ ಕೆಲಸ ಮಾಡಿ, ಒಂದು ಟೀಮ್ ವರ್ಕ್ ಮಾಡಿ, ಒಳ್ಳೆಯದಾಗತ್ತೆ. ಒಳ್ಳೆಯ ಫಲ ನಿಮಗೆ ಸಿಕ್ಕತ್ತೆ. ಹಾಗಾಗಿ ಸ್ವಲ್ಪ ತಾಳ್ಮೆಯಿಂದ ಮುಂದುವರಿರಿ. ನಿಮ್ಮ ಮನಸ್ಸನ್ನು ನಿಯಂತ್ರಣದಲ್ಲಿ ಇಟ್ಕೊಳ್ಳಿ. ಈ ಸಂದರ್ಭದಲ್ಲಿ ಚುರುಕಾಗಿ ಕೆಲಸ ಮಾಡಿ, ಒಳ್ಳೆಯ ಫಲಿತಾಂಶ ನಿಮಗೆ ಸಿಕ್ಕತ್ತೆ, ಒಳ್ಳೆಯದಾಗತ್ತೆ. ಇನ್ನು ಸಿಂಹರಾಶಿಯವರಿಗೆ ಈ ಮೀನರಾಶಿಯಲ್ಲಿ ಇರುವಂಥ ಬುಧ ರಾಹು ಸಂಯೋಗ ಏನಿದೆ ಇದು ಅಷ್ಟಮ ಸ್ಥಾನದಲ್ಲಿ ಆಗ್ತಾ ಇರುವಂಥದ್ದು. ಈ ಚಲನೆಯನ್ನು ನೀವು ಬಹಳ ಸೂಕ್ಷ್ಮವಾಗಿ ಗಮನಿಸಬೇಕು. ಇಲ್ಲಿ ನಿಮ್ಮ ಶತ್ರುಗಳು ತುಂಬ ಸಕ್ರಿಯರಾಗುವಂಥ ಸಾಧ್ಯತೆಗಳಿರುತ್ತೆ.
ಅಂದರೆ ನಿಮ್ಮ ಶತ್ರುಗಳ ಸಂಖ್ಯೆ ಜಾಸ್ತಿ ಆಗುತ್ತೆ. ಹಾಗೆ ನಿಮ್ಮ ಮೇಲೆ ನಡೆಯುವಂಥ ಪಿತೂರಿ ಕಾರ್ಯಗಳು ಕೂಡ ಬಹಳ ವಿಪರೀತವಾಗಿರುತ್ತೆ. ನೀವು ತಪ್ಪೇ ಮಾಡಿಲ್ಲ ಆದರೂ ಕೂಡ ನಿಮ್ಮ ಮೇಲೆ ಆಪಾದನೆಗಳು ಬರುವಂಥ ಸಂದರ್ಭಗಳು ಜಾಸ್ತಿ ಇರುತ್ತೆ. ಅದರಲ್ಲೂ ಈ ಹಣಕಾಸಿನ ವಿಚಾರದಲ್ಲಿ ಕುಟುಂಬಸ್ಥರಿಂದಲೇ ನಿಮಗೆ ಅಪವಾದಗಳು ಬರುವಂಥದ್ದು. ಹಾಗಾಗಿ ಈ ಹಣದ ಲೆಕ್ಕಾಚಾರದಲ್ಲಿ ಸ್ವಲ್ಪ ಕಟ್ಟುನಿಟ್ಟಾಗಿ ಇರುವಂಥದ್ದು. ಇನ್ನು ಯಾವುದೇ ರೀತಿಯ ಹಣದ ವ್ಯವಹಾರಗಳನ್ನು ವ್ಯವಹಾರದಂತೆಯೇ ನೀವು ಪರಿಗಣಿಸಬೇಕಾಗತ್ತೆ. ಇನ್ನು ತೀರಾ ಹತ್ತಿರದ ಸಂಬಂಧಿಗಳ ಜೊತೆಯಲ್ಲಿ, ಸ್ನೇಹಿತರ ಜೊತೆಯಲ್ಲಿ ಯಾವುದೇ ರೀತಿಯ ಹಣಕಾಸಿನ ವ್ಯವಹಾರಕ್ಕೆ ಕೈ ಹಾಕಬೇಡಿ. ಸಾಲವನ್ನು ಕೊಡುವಂಥದ್ದು, ಸಾಲ ತರುವಂಥದ್ದು ವಿಚಾರಗಳಿದ್ದರೆ ಸ್ವಲ್ಪ ಮುಂದಕ್ಕೆ ಹಾಕಿ ಬಹಳ ವಿವೇಚನೆಯಿಂದ ವರ್ತಿಸಬೇಕಾಗತ್ತೆ. ಇದು ನಿಮ್ಮ ಜೀವನದಲ್ಲಿ ಕೆಲವೊಂದು ಸಮಸ್ಯೆಗಳನ್ನು ಜಾಸ್ತಿ ಮಾಡುವಂಥದ್ದು, ಕೆಲವು ತೊಂದರೆಗಳನ್ನು ಜಾಸ್ತಿ ಮಾಡುವಂಥ ಸಂದರ್ಭಗಳಿದು. ಹಾಗಾಗಿನೇ ನಿಮ್ಮ ಜೀವನವೇ ನಿಮಗೆ ಗೊಂದಲಮಯವಾಗಿ ಕಾಣುವಂಥ ಸಂದರ್ಭ ಇದೆ. ಯಾರನ್ನು ನಂಬಬೇಕು, ಯಾರನ್ನು ಬಿಡಬೇಕು ಅನ್ನುವಂಥ ವಿಚಾರವೇ ನಿಮಗೆ ಪ್ರಶ್ನಾತೀತವಾಗಿ ಉಳಿಯುವಂಥದ್ದಾಗ್ಬಿಡುತ್ತೆ. ಹಾಗೆ ಯಾವುದೇ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂಥ ಸಂದರ್ಭದಲ್ಲಿ ಗುರು ಹಿರಿಯರನ್ನು ಸಂಪರ್ಕ ಮಾಡಿ, ತಜ್ಞರನ್ನು ಭೇಟಿ ಮಾಡಿ, ಹಾಗೆ ಕೆಲವು ಅನುಭವಸ್ಥರ ಒಂದು ಸಲಹೆ ಮಾರ್ಗದರ್ಶನದಂತೆ ನಡೆಯುವಂಥದ್ದು ಬಹಳ ಉತ್ತಮ. ಇಲ್ಲಾಂತ ಹೇಳಿದ್ರೆ ಭಾರಿ ನಷ್ಟವನ್ನು ಅನುಭವಿಸುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಹಾಗೆ ನಿಮ್ಮ ಖರ್ಚು ವೆಚ್ಚಗಳ ಬಗ್ಗೆ ಸ್ವಲ್ಪ ನಿಯಂತ್ರಣ ಮಾಡಿಕೊಳ್ಳಿ. ಅದರಲ್ಲೂ ನಿಮ್ಮ ಆರೋಗ್ಯದ ಕಡೆ ತೀವ್ರವಾದ ಗಮನ ಕೊಡಬೇಕಾಗತ್ತೆ. ಇನ್ನು ದೂರದ ಪ್ರಯಾಣಗಳಿದ್ದರೆ ಆದಷ್ಟು ಅದನ್ನು ಮುಂದಕ್ಕೆ ಹಾಕುವಂಥದ್ದು ಉತ್ತಮ. ಇಲ್ಲ ಸಂಪೂರ್ಣವಾದಂತಹ ಪೂರ್ವ ಸಿದ್ಧತೆಯೊಂದಿಗೆ ಪ್ರಯಾಣವನ್ನು ಮಾಡಬೇಕಾಗತ್ತೆ. ಎಲ್ಲೂ ಕೂಡ ನೀವು ಯಾಮಾರಬೇಡಿ, ತುಂಬ ಹುಷಾರಾಗಿರಬೇಕು ಈ ಸಂದರ್ಭದಲ್ಲಿ. ಇನ್ನು ವಿಶೇಷವಾಗಿ ಕನ್ಯಾ ರಾಶಿಯವರಿಗೆ ವೈಮನಸ್ಸು ಜಾಸ್ತಿ ಆಗುವಂಥದ್ದು ಕೂಡ ಇದೆ. ಏಕೆಂದರೆ ಕಳತ್ರ ಸ್ಥಾನದಲ್ಲಿ ಈ ಜಡತ್ವ ಯೋಗ ಅನ್ನುವಂಥದ್ದು ಉಂಟಾಗ್ತಾ ಇರುವಂಥದ್ದು. ಇಲ್ಲಿ ನಿಮ್ಮ ಸಂಗಾತಿ, ನಿಮ್ಮ ಕುಟುಂಬದ ಬಗ್ಗೆ ಸ್ವಲ್ಪ ಆಸಕ್ತಿ ಕಡಿಮೆ ಆಗುವಂಥದ್ದು. ಏಕೆಂದರೆ ಕುಟುಂಬದ ವಿದ್ಯಮಾನಗಳು, ಕುಟುಂಬದ ಬೆಳವಣಿಗೆ ನಿಮಗೆ ಅಷ್ಟೊಂದು ಸಂತೋಷವನ್ನು ತರ್ತಾ ಇಲ್ಲ. ಏಕೆಂದರೆ ಕುಟುಂಬದಲ್ಲೇ ಭಿನ್ನಾಭಿಪ್ರಾಯಗಳು ಜಾಸ್ತಿ ಇದ್ದಾಗ ಮನಸ್ಸಿಗೆ ನೆಮ್ಮದಿ ಇಲ್ಲದಂತಹ ಸಂದರ್ಭ ಆಗುತ್ತೆ. ಹಾಗೆ ಕೆಲಸದ ಒತ್ತಡಗಳು ಕೂಡ ಜಾಸ್ತಿ ಆಗ್ತಾ ಇದೆ. ಹಾಗಾಗಿನೇ ಅದನ್ನು ನಿಭಾಯಿಸಬೇಕು ಅಂತ ಹೇಳಿದ್ರೆ ಬಹಳ ಪ್ರಶಾಂತವಾಗಿ ಮನಸ್ಸನ್ನು ಇಟ್ಕೊಳ್ಬೇಕು. ಆದರೆ ಈ ಹಳೆಯ ಚಿಂತೆಗಳು ನಿಮ್ಮ ಮನಸ್ಸನ್ನು ಈ ಸಂದರ್ಭದಲ್ಲಿ ಕಾಡುವಂಥದ್ದು ಇದೆ. ಎಲ್ಲೋ ಮರೆತು ಹೋಗಿರುವಂಥ ವಿಚಾರಗಳೇ ಮತ್ತೆ ಮತ್ತೆ ಮರುಕಳಿಸುವಂಥ ಸಾಧ್ಯತೆ ಇದೆ. ಇದು ನಿಮ್ಮ ಮನಸ್ಸನ್ನು ಚಿಂತೆಗೀಡು ಮಾಡುತ್ತೆ. ಇದರಿಂದಲೇ ಕೆಲವೊಂದು ವಿಚಾರಗಳಲ್ಲಿ ಓಡಾಟ ಇರುತ್ತೆ, ನ್ಯಾಯಾಲಯದ ಪ್ರಕರಣಗಳಿರುತ್ತೆ. ಹಾಗಾಗಿನೇ ಈ ಕಾನೂನಿನ ವಿಚಾರವಾಗಿ ನೀವು ಸ್ವಲ್ಪ ಸೂಕ್ಷ್ಮವಾಗಿ ವರ್ತಿಸಬೇಕಾಗತ್ತೆ. ಇನ್ನು ನಿಮ್ಮ ರಾಶಿಯ ಅಧಿಪತಿಯಾದಂತಹ ಬುಧ ರಾಹುವಿನೊಂದಿಗೆ ಸೇರಿಕೊಂಡಿರುವಂಥವನು. ಇದು ವಿಚಿತ್ರ ಆಸೆಯನ್ನು ನಿಮಗೆ ಹುಟ್ಟಿಸುತ್ತೆ, ಆಸೆ ನಿರಾಸೆಯನ್ನು ತರಿಸುತ್ತೆ. ಹಾಗಾಗಿ ನಿಮ್ಮ ಆಸೆಗಳು ಕೈಗೂಡದ ಸಂದರ್ಭದಲ್ಲಿ ದ್ವೇಷದ ಮನೋಭಾವ ಕೂಡ ಬರುವಂಥದ್ದು ಇರುತ್ತೆ. ಹಾಗಾಗಿ ಸಂಬಂಧಗಳಲ್ಲಿ ಬಿರುಕು ಕಾಣಿಸ್ಕೊಳ್ಳುವಂಥದ್ದು ಇಂಥ ಒಂದು ಸಂದರ್ಭಗಳಲ್ಲೇ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಇನ್ನು ತುಲಾರಾಶಿಯವರು ಬಹಳ ವಿಶೇಷವಾಗಿ 6ರ ಸ್ಥಾನದಲ್ಲಿ ಈ ಯೋಗವನ್ನು ಅನುಭವಿಸ್ತಾ ಇರುವಂಥವ್ರು. ಹಾಗಾಗಿ 6ರ ಸ್ಥಾನ ಅಂತ ಹೇಳಿದ್ರೆ ಇದು ಶತ್ರುಸ್ಥಾನ, ಋಣಸ್ಥಾನ ಇದು. ಹಾಗಾಗಿನೇ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಉತ್ತಮವಾದಂಥ ಫಲಿತಾಂಶವನ್ನು ಪಡ್ಕೊಳ್ಳಿಕ್ಕೆ ಒಳ್ಳೆಯ ಯೋಗ ಇರುವಂಥ ಸಂದರ್ಭ ನಿಮಗೆ. ಇನ್ನು ಉದ್ಯೋಗದಲ್ಲಿ, ವ್ಯವಹಾರದಲ್ಲಿ ಇದ್ದಂತಹ ಶತ್ರುಗಳ ಸಂಖ್ಯೆ ಕಡಿಮೆ ಆಗುತ್ತೆ. ನಿಮ್ಮ ಒಂದು ಕೆಲಸ ಕಾರ್ಯಗಳಿಗೆ ಅಡ್ಡಿಪಡಿಸ್ತಾ ಇದ್ದಂಥವರು ಕೂಡ ನಿಮ್ಮಿಂದ ದೂರವಾಗ್ತಾರೆ. ಹಾಗಾಗಿನೇ ಬಹಳ ನಿರಾತಂಕವಾಗಿ ಕೆಲಸಗಳನ್ನು ಮಾಡಬಹುದು. ಹಾಗೆ ಕೆಲವೊಮ್ಮೆ ನಿಮಗೆ ಅಜ್ಞಾತವಾದಂಥ ಭಯ ಕಾಡುವಂಥದ್ದು ಇದೆ. ಮನಸ್ಸಿನ ಮೂಲೆಯಲ್ಲಿ ಎಲ್ಲೋ ಒಂದು ಕಡೆ ಈ ಕೆಲಸವನ್ನು ಮಾಡಿದ್ರೆ ಹೇಗೆ, ಇದು ಒಳ್ಳೆಯ ಫಲಿತಾಂಶವನ್ನು ತರುತ್ತಾ, ಲಾಭವನ್ನು ತರುತ್ತಾ ಅನ್ನುವಂಥ ಲೆಕ್ಕಾಚಾರದಲ್ಲೇ ಹೆಚ್ಚು ಸಮಯವನ್ನು ಕಳೆಯುವಂಥ ಸಾಧ್ಯತೆ ಇದೆ. ಹಾಗಾಗಿನೇ ತ್ವರಿತವಾಗಿ ನಿರ್ಧಾರಗಳನ್ನು ಕೈಗೊಳ್ಳಲಿಕ್ಕೆ ಸಾಧ್ಯ ಆಗಲ್ಲ. ಸ್ವಲ್ಪ ಈ ನಿರ್ಧಾರಗಳನ್ನು ಮುಂದೂಡುವಂಥದ್ದು ಕೂಡ ಇರುತ್ತೆ. ಆದರೆ ಭಾರಿ ಬೆಲೆಯನ್ನು ಕೂಡ ತೆರಬೇಕಾಗತ್ತೆ. ಯಾಕೆಂದರೆ ಕೆಲವೊಂದು ಪ್ರಮುಖ ಕಾರ್ಯಗಳನ್ನು ತುರ್ತಾಗಿ ಮಾಡಲೇಬೇಕು, ಆದರೆ ಮುಂದಕ್ಕೆ ಹಾಕ್ತೀರಿ. ಇದು ನಿಮ್ಮ ಆಲಸ್ಯ, ಸೋಮಾರಿತನವನ್ನು ಇಲ್ಲಿ ತೋರಿಸುವಂಥದ್ದಾಗತ್ತೆ. ಹಾಗಾಗಿ ಬರಬೇಕಾದಂಥ ಲಾಭ ನಿಮ್ಮ ಕೈಗೆ ಬರಲ್ಲ, ಕೈಗೆ ಬಂದ ತುತ್ತು ಬಾಯಿಗಿರಲ್ಲ. ಹಾಗಾಗಿನೇ ನಿಮ್ಮ ಹಣಕಾಸಿನ ವಿಚಾರದಲ್ಲಿ ಏರಿಳಿತಗಳು ತುಂಬ ಇರುತ್ತೆ. ಹಾಗೆ ಖರ್ಚುಗಳನ್ನು ತುಂಬ ನಿಯಂತ್ರಣ ಮಾಡಿಕೊಳ್ಬೇಕು. ಇನ್ನು ಸಂಬಂಧಗಳಿಗೆ ಬೆಲೆ ಕೊಡುವಂಥ ಒಂದು ಪ್ರಯತ್ನವನ್ನು ಮಾಡಿ. ನಿಮ್ಮ ಮಾತಿನಿಂದ ಅನರ್ಥಗಳು ಕೂಡ ಆಗುತ್ತೆ. ಈ ಸಂದರ್ಭ ಮಾತನ್ನು ಸಂಪೂರ್ಣವಾಗಿ ನಿಯಂತ್ರಣ ಮಾಡಿಕೊಳ್ಬೇಕು. ಒಟ್ಟಾರೆ ಜಾಗೃತೆಯಿಂದ ನಿಮ್ಮ ತೀರ್ಮಾನ ಇರಲಿ, ನಿಮ್ಮ ಮಾತು ಕೂಡ ಇರಲಿ, ಒಳ್ಳೆಯದಾಗತ್ತೆ. ಇನ್ನು ವೃಶ್ಚಿಕ ರಾಶಿಯವರಿಗೆ ಪೂರ್ವ ಪುಣ್ಯ ಸ್ಥಾನದಲ್ಲಿ ಈ ಯೋಗ ರೂಪುಗೊಳ್ತಾ ಇರುವಂಥ ಸಮಯ. ಹಾಗಾಗಿ ನಿಮ್ಮ ಹಣಕಾಸಿನ ಪರಿಸ್ಥಿತಿ ಸುಧಾರಣೆಯಾಗುತ್ತೆ, ಆದಾಯ ಹೆಚ್ಚಾಗುತ್ತೆ, ವ್ಯಾಪಾರ ವ್ಯವಹಾರಗಳು ನಿಗದಿತ ರೀತಿಯಲ್ಲಿ ನಡೆಯುವಂಥದ್ದು ಕೂಡ ಇದೆ. ನೀವೇನೋ ಸಂಪಾದನೆ ಮಾಡ್ತೀರಿ, ಆದರೆ ಮಕ್ಕಳಿಂದ ಕೆಲವೊಂದು ಖರ್ಚುಗಳು ಆಗುವಂಥದ್ದು ಇದೆ.
ಹಾಗಾಗಿ ಮಕ್ಕಳು ಸರಿ ದಾರಿಯಲ್ಲಿ ಇಲ್ಲ ಅಂತ ಹೇಳಿದ್ರೆ ಖರ್ಚು ನಿಮಗೆ ವಿಪರೀತವಾಗುತ್ತೆ. ಹಾಗಾಗಿನೇ ಜೀವನದಲ್ಲಿ ತುಂಬ ಸವಾಲುಗಳನ್ನು ಎದುರಿಸಬೇಕಾದಂಥ ಸಂದರ್ಭ ಬರ್ಬೋದು. ನಿಮ್ಮ ಮರ್ಯಾದೆಯನ್ನು ಉಳಿಸ್ಕೊಳ್ಳುವಂಥದ್ದೇ ನಿಮಗೆ ದೊಡ್ಡ ಸವಾಲಾಗುತ್ತೆ ಈ ಸಂದರ್ಭದಲ್ಲಿ. ಏಕೆಂದರೆ ನಿಮ್ಮ ಸಂಪಾದನೆ, ನಿಮ್ಮ ಗೌರವವನ್ನು ನಿಮ್ಮ ಮಕ್ಕಳು ಕಾಪಾಡುವಂಥ ಒಂದು ನಿಟ್ಟಿನಲ್ಲಿ ಪ್ರಶ್ನಾರ್ಥಕವಾದಂಥ ಸನ್ನಿವೇಶಗಳನ್ನು ಎದುರಿಸಬೇಕಾಗತ್ತೆ. ಹಾಗೆ ಯಾವುದೇ ಒಂದು ವೈಯಕ್ತಿಕ ಜೀವನದಲ್ಲಿ ಸಂತೋಷ ಅನ್ನುವಂಥದ್ದು ಪ್ರತಿಯೊಬ್ಬರಿಗೂ ಬೇಕು, ಪ್ರತಿಯೊಬ್ಬರೂ ಬಯಸುವಂಥದ್ದು ಅದನ್ನೇ. ಹಾಗಾಗಿ ನಿಮಗೆ ವೈಯಕ್ತಿಕವಾಗಿ ಸುಖ ಸಂತೋಷ ಅನ್ನುವಂಥದ್ದು ಇದೆ. ಆದರೆ ದುಡುಕಿನ ನಿರ್ಧಾರಗಳಿಂದ ಕೆಲವೊಂದು ಅನರ್ಥಗಳಾಗ್ಬಿಡುತ್ತೆ. ಹಾಗಾಗಿ ಆತುರದ ನಿರ್ಧಾರಗಳನ್ನು ಕೈಗೊಳ್ಳಬೇಡಿ. ಇನ್ನು ಆರೋಗ್ಯದ ಕಡೆ ಸ್ವಲ್ಪ ಗಮನ ಕೊಡೋದ್ರಿಂದ ನಿಮ್ಮ ಜೀವನ ಸುಧಾರಣೆಯಾಗುತ್ತೆ. ಹಾಗೆ ಕುಟುಂಬದಲ್ಲಿ ನೀವು ಮಾಡಬೇಕಾಗಿರುವಂಥ ಕೆಲವು ಜವಾಬ್ದಾರಿ ಕೆಲಸಗಳನ್ನು ನೀವೇ ಹುಡುಕಿಕೊಂಡು ಮಾಡಬೇಕಾಗತ್ತೆ. ಇದರ ಬಗ್ಗೆ ಸ್ವಲ್ಪ ಗಮನ ಕೊಡಿ, ಒಳ್ಳೆಯ ಫಲ ನಿಮಗೆ ಸಿಕ್ಕತ್ತೆ ನಿಮ್ಮ ಕೆಲಸ ಕಾರ್ಯಗಳಿಂದ. ಇನ್ನು ಧನುರಾಶಿಯವರಿಗೆ ಚತುರ್ಥ ಭಾವದಲ್ಲಿ ಈ ಜಡತ್ವ ಯೋಗ ಉಂಟಾಗ್ತಾ ಇರುವಂಥದ್ದು, ಬುಧ ಮತ್ತು ರಾಹು ಸಂಯೋಗ ನಿಮಗೆ ತುಂಬ ಅನುಕೂಲತೆಯನ್ನು ತರುತ್ತೆ. ಅದರದ್ದು ಈ ಕೆಲಸಕ್ಕೆ ಸಂಬಂಧಪಟ್ಟಂತೆ, ವೃತ್ತಿಗೆ ಸಂಬಂಧಪಟ್ಟಂತಹ ವಿಚಾರಗಳಲ್ಲಿ ಬಹಳ ತುರ್ತು ತೀರ್ಮಾನಗಳನ್ನು ಕೈಗೊಳ್ಳುವಂಥದ್ದು ಇದೆ. ಹಾಗೆ ಅನಿರೀಕ್ಷಿತವಾದಂಥ ಪ್ರಯಾಣಗಳನ್ನು ಮಾಡುವಂಥ ಸಂದರ್ಭಗಳು ಕೂಡ ನಿಮಗೆ ಒದಗಿ ಬರುತ್ತೆ. ಒಟ್ಟಾರೆ ನಿಮ್ಮ ವ್ಯಾಪಾರ, ವ್ಯವಹಾರ, ಹಣಕಾಸಿನ ಚಟುವಟಿಕೆಗಳಲ್ಲಿ ಒಳ್ಳೆಯ ಹಂತವನ್ನು ಕಾಣುವಂಥದ್ದು, ಒಳ್ಳೆಯ ದಿನಗಳು ನಿಮಗೆ ಎದುರಾಗುವಂಥದ್ದು ಇದೆ. ಹಾಗೆ ಹೊಸ ಆಸ್ತಿಯನ್ನು ಸಂಪಾದನೆ ಮಾಡಿಕೊಳ್ಳುವಂಥದ್ದು, ಹೊಸ ವಾಹನವನ್ನು ಖರೀದಿ ಮಾಡುವಂಥದ್ದು, ಒಡವೆ ವಸ್ತ್ರಗಳನ್ನು ಖರೀದಿ ಮಾಡುವಂಥ ಯೋಗ ಈ ಸಂದರ್ಭದಲ್ಲಿ ನಿಮಗೆ ವಿಶೇಷವಾಗಿರುತ್ತೆ. ಹಾಗಾಗಿನೇ ಈ ದಿನ ನಿಮ್ಮ ಸ್ವಂತದ ವಿಚಾರಗಳಲ್ಲಿ ಹೆಚ್ಚು ಪ್ರಭುತ್ವವನ್ನು ಕಾಣ್ತೀರಿ ಈ ದಿನದಲ್ಲಿ. ಇನ್ನು ನಿಮ್ಮ ಸಂಗಾತಿಯಿಂದ ಸಂಪೂರ್ಣವಾದಂತಹ ಬೆಂಬಲ ನಿಮಗೆ ಸಿಕ್ಕತ್ತೆ. ಹಾಗೆ ನಿಮ್ಮ ಸಂಗಾತಿಯ ಜೊತೆಗೂಡಿ ಮಾಡುವಂತಹ ಕೆಲಸ ಕಾರ್ಯಗಳು, ಹಾಗೆ ಈ ಪಾರ್ಟ್ನರ್ಶಿಪ್ಪಲ್ಲಿ ಮಾಡುವಂತಹ ಕೆಲಸ ಕಾರ್ಯಗಳಿಂದ ಹೆಚ್ಚಿನ ಲಾಭವನ್ನು ನೀವು ನಿರೀಕ್ಷೆ ಮಾಡಬಹುದು. ಹಾಗೆ ಈ ಮಾನಸಿಕ ಒತ್ತಡ ನಿಮಗೆ ಬಹಳ ದಿನಗಳಿಂದ ಕಾಡ್ತಾ ಇತ್ತು, ಅದರ ಸ್ವಲ್ಪ ಮಟ್ಟಿಗೆ ನಿವಾರಣೆಯ ಹಂತವನ್ನು ತಲುಪುತ್ತೆ. ಹಾಗಾಗಿ ನೀವು ತೆಗೆದುಕೊಳ್ಳುವಂಥ ಸಮಯೋಚಿತವಾದಂಥ ಒಂದು ತೀರ್ಮಾನ, ನಿಮ್ಮ ಅಭಿಪ್ರಾಯಗಳನ್ನು ಹೇಳುವಂಥ ಶೈಲಿ ಕೆಲವೊಂದು ಸಮಸ್ಯೆಗಳನ್ನು ದೂರ ಮಾಡುತ್ತೆ. ಹಾಗೆ ಮನೆಯಲ್ಲೂ ಕೂಡ ಶುಭ ಕಾರ್ಯಗಳನ್ನು ಆಯೋಜನೆ ಮಾಡುವಂಥ ಒಂದು ಒಳ್ಳೆಯ ಯೋಗ ಇದೆ. ಬಂಧು ಮಿತ್ರರ ಜೊತೆಯಲ್ಲಿ ಕಲಿಯುವಂಥ ಯೋಗ, ಹಾಗೆ ನಿಮ್ಮ ಬಂಧುಗಳ ಜೊತೆಯಲ್ಲಿ ಒಂದು ಸಣ್ಣ ಪ್ರಮಾಣದಲ್ಲಿ ಪ್ರಯಾಣ ಮಾಡುವಂಥ ಒಂದು ಯೋಗ ಕೂಡ ನಿಮಗೆ ಒದಗಿ ಬರ್ತಾ ಇದೆ. ಒಟ್ಟಾರೆ ಈ ಸಂದರ್ಭದಲ್ಲಿ ನಿಮಗೆ ಮನಸ್ಸಿಗೆ ಖುಷಿ ಕೊಡುವಂಥ ವಿಚಾರಗಳು ಹೆಚ್ಚು ಹೆಚ್ಚು ಜರುಗತ್ತೆ. ಹಾಗೆ ಈ ದೈವದ ವಿಚಾರದಲ್ಲಿ, ಆಧ್ಯಾತ್ಮದ ವಿಚಾರದಲ್ಲೂ ಕೂಡ ಹೆಚ್ಚು ಆಸಕ್ತಿ ಇರುವಂಥ ಸಂದರ್ಭ. ಇದರಲ್ಲಿ ಮುಂದುವರಿರಿ, ಒಳ್ಳೆಯ ಫಲ ನಿಮಗೆ ಸಿಕ್ಕತ್ತೆ. ಇನ್ನು ಮಕರ ರಾಶಿಯವರಿಗೆ ಕೀರ್ತಿ ಸ್ಥಾನದಲ್ಲಿ ಈ ಯೋಗ ರೂಪುಗೊಳ್ತಾ ಇರುವಂಥದ್ದು ಇದು ಬಹಳ ವಿಶೇಷ. ಆದರೆ ನೀವು ಪಡ್ಕೊಂಡಿರುವಂಥ ಕೀರ್ತಿ, ಗೌರವ, ಸ್ಥಾನಮಾನಗಳೇನಿದೆ ಅದು ನೀವಾಗಿ ಮಾಡಿಕೊಳ್ಳುವಂಥ ಕೆಲವು ತಪ್ಪುಗಳಿಂದ ಕಡಿಮೆ ಆಗುವಂಥ ಸಾಧ್ಯತೆಗಳಿದೆ. ಹಾಗಾಗಿನೇ ಕೆಲವೊಂದು ತೊಂದರೆಗಳನ್ನು ನೀವು ಅನುಭವಿಸುವಂಥದ್ದು, ಅದು ಬೇರೆಯವರು ಮಾಡುವಂಥ ತೊಂದರೆಗಳಲ್ಲ, ನಿಮಗೆ ನೀವೇ ಮಾಡಿಕೊಳ್ಳುವಂಥ ತೊಂದರೆಗಳು, ತಪ್ಪು ನಿರ್ಧಾರಗಳು, ದುಡುಕಿನ ನಿರ್ಧಾರಗಳು, ನಿಮ್ಮ ಕೋಪದ ಮಾತುಗಳು ಈ ಒಂದು ಸ್ಥಿತಿಗೆ ನಿಮ್ಮನ್ನು ತಂದು ನಿಲ್ಲಿಸುತ್ತೆ. ಸ್ವಲ್ಪ ಜಾಗ್ರತೆ. ಇನ್ನು ನಿಮ್ಮ ಉದ್ಯೋಗದಲ್ಲಿ, ನಿಮ್ಮ ವ್ಯವಹಾರದಲ್ಲಿ ಸ್ವಲ್ಪ ತೊಂದರೆಗಳು ಕಾಣುವಂಥದ್ದಿದೆ. ಏಕೆಂದರೆ ಕೆಲವೊಂದು ಸನ್ನಿವೇಶಗಳನ್ನು ಸಂಪೂರ್ಣವಾಗಿ ನೆಗ್ಲೆಕ್ಟ್ ಮಾಡ್ತೀರಿ. ಇದರಿಂದ ಕೆಲವು ಅನರ್ಥಗಳು, ಅವಘಡಗಳು ಆಗುವಂಥ ಸಾಧ್ಯತೆ ಇದೆ. ಇನ್ನು ಕೆಲವೊಂದು ವಿಚಾರಗಳನ್ನು ತುಂಬ ಬುದ್ಧಿವಂತಿಕೆಯಿಂದ, ತುಂಬ ಸೂಕ್ಷ್ಮವಾಗಿ ನೀವು ಪರಿಗಣಿಸಬೇಕು. ಆದರೆ ನಿಮ್ಮ ಮನಸ್ಸು ಅದಕ್ಕೆ ಗಮನ ಕೊಡಲ್ಲ. ಹಿರಿಯರ ಒಂದು ಸಲಹೆಯನ್ನು ಕೇಳಬೇಕು ಅನ್ನುವಂಥ ಮನಸ್ಥಿತಿ ಇರಲ್ಲ. ಹಾಗಾಗಿನೇ ಕೆಲವೊಂದು ತಪ್ಪು ತಿಳುವಳಿಕೆಗಳು ಬೆಳೆಯುವಂಥ ಸಾಧ್ಯತೆಗಳಿದೆ. ಇನ್ನು ಕುಟುಂಬದಲ್ಲಿ ನಿಮ್ಮ ಸಂಗಾತಿ, ಪ್ರೀತಿಪಾತ್ರರ ಜೊತೆಯಲ್ಲಿ ಮನಸ್ತಾಪಗಳು ಕೂಡ ಆಗುವಂಥದ್ದು ಇದೆ. ಇದನ್ನೆಲ್ಲ ಪರಿಹಾರ ಮಾಡಿಕೊಳ್ಬೇಕು ಅಂತ ಹೇಳಿದ್ರೆ ನಿಮಗೆ ತುಂಬ ಶಾಂತಿ, ಸಮಾಧಾನ ಇರಬೇಕು. ಹಾಗೆ ನೀವು ನಂಬಿರುವಂಥ ಭಗವಂತ, ಇವರ ಆರಾಧನೆಯನ್ನು ಹೆಚ್ಚು ಹೆಚ್ಚು ಮಾಡಬೇಕು. ಮನಸ್ಸಿಗೆ ಸಮಾಧಾನ ಸಿಕ್ಕುವಂಥ ವಿಚಾರಗಳನ್ನು ನೀವು ಮೆಲುಕು ಹಾಕ್ತಾ ಇರಬೇಕು. ಆಗ ಮಾತ್ರ ಒಳ್ಳೆಯದಾಗತ್ತೆ. ಇನ್ನು ಕುಂಭರಾಶಿಯವರಿಗೆ ಈ ಧನಸ್ಥಾನದಲ್ಲಿ ಈ ಜಡತ್ವದ ಯೋಗ ಉಂಟಾಗ್ತಾ ಇರುವಂಥದ್ದು. ಹಾಗಾಗಿನೇ ಹಣವನ್ನು ಬಹಳ ಬುದ್ಧಿವಂತಿಕೆಯಿಂದ ಖರ್ಚು ಮಾಡಬೇಕು. ಹಾಗೆ ಹಣದ ಸಂಪಾದನೆ ಚೆನ್ನಾಗಿದೆ ಅಂತ ಹೇಳಿ ಖರ್ಚು ಮಾಡುವಂಥದ್ದಲ್ಲ, ನಾಳೆಗಾಗಿ ಉಳಿತಾಯ ಮಾಡುವಂಥ ಒಂದು ಪ್ರತಿಜ್ಞೆಯನ್ನು ಕೂಡ ನೀವು ಮಾಡಬೇಕಾಗತ್ತೆ. ಇಲ್ಲ ಅಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ನಿಮ್ಮ ಒಂದು ಆದಾಯ ವ್ಯಯಾದಿಗಳಲ್ಲಿ ಸ್ವಲ್ಪ ವ್ಯತ್ಯಾಸಗಳಾಗುತ್ತೆ, ಸಾಲ ಮಾಡುವಂಥ ಒಂದು ಪರಿಸ್ಥಿತಿಗಳು ಬರಬಹುದು. ಹಾಗಾಗಿ
ಈ ಕುಟುಂಬದ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಹಣಕಾಸಿನ ವ್ಯವಹಾರಗಳನ್ನು ಲೆಕ್ಕಾಚಾರದಂತೆ ನಿರ್ವಹಣೆ ಮಾಡಿಕೊಳ್ಳಿ. ಇನ್ನು ಈ ವಾಕ್ಸ್ಥಾನದಲ್ಲಿ ಈ ಯೋಗ ಸಂಯೋಗ ಆಗ್ತಾ ಇರೋದರಿಂದ ನಿಮ್ಮ ಮಾತನ್ನು ಕೂಡ ಸ್ವಲ್ಪ ನಿಯಂತ್ರಣದಲ್ಲೇ ಇಟ್ಕೊಳ್ಬೇಕಾಗತ್ತೆ. ಇಲ್ಲ ಅಂತ ಹೇಳಿದ್ರೆ ಮಾತಿನಿಂದ ಅನರ್ಥಗಳಾಗತ್ತೆ. ಮಾತೇ ನಿಮಗೆ ಒಂದು ಅಸ್ತ್ರದಂತೆ. ಹಾಗಾಗಿ ಅದನ್ನು ಒಳ್ಳೆಯದಕ್ಕೂ ಬಳಸ್ಬೋದು, ಕೆಟ್ಟದ್ದಕ್ಕೂ ಕೂಡ ಬಳಸ್ಬೋದು. ಹಾಗಾಗಿ ಅಂಥ ಒಂದು ತೀರ್ಮಾನವನ್ನು ವಿವೇಚನೆಯಿಂದ ಮಾಡಬೇಕಾಗತ್ತೆ. ಹಾಗೆ ಈ ಕುಟುಂಬ ಸದಸ್ಯರ ಆರೋಗ್ಯದ ಕಡೆ ಸ್ವಲ್ಪ ಗಮನ ಕೊಡಿ. ನಿಮ್ಮ ಜವಾಬ್ದಾರಿ ಜಾಸ್ತಿ ಇದೆ, ಇದನ್ನು ನೀವು ಮನಗಾಣಬೇಕಾಗಿದೆ. ಹಾಗೆ ಈ ಸನ್ನಿವೇಶದಲ್ಲಿ ಸ್ನೇಹಿತರ ಜೊತೆಯಲ್ಲಿ ಮಾಡುವಂಥ ಈ ಹಣದ ವ್ಯವಹಾರಗಳಾಗಲಿ, ಸಂಬಂಧದ ವಿಚಾರಗಳಲ್ಲಾಗಲಿ ಸ್ವಲ್ಪ ಜಾಗ್ರತೆಯಿಂದ ಇರಿ. ಯಾವುದಕ್ಕೂ ಕೂಡ ನಿಮ್ಮ ಹಿತಶತ್ರುಗಳ ಮೇಲೆ ಒಂದು ಕಣ್ಣಿಟ್ಟಿರುವಂಥದ್ದು ತುಂಬ ಉತ್ತಮ. ಇನ್ನು ಮೀನರಾಶಿಯವರಿಗೆ ಈ ಒಂದು ರಾಶಿಯಲ್ಲೇ ಅಂದರೆ ನಿಮ್ಮ ರಾಶಿಯಲ್ಲೇ ಈ ಸಂಯೋಗ ಆಗ್ತಾ ಇರೋದರಿಂದ, ಬುಧ ರಾಹು ಒಟ್ಟಿಗೆ ಇರೋದರಿಂದ ಬಹಳ ಜವಾಬ್ದಾರಿಯಿಂದ ನಡ್ಕೊಳ್ಬೇಕಾಗಿದೆ. ಎಲ್ಲಿ ಬೇಜವಾಬ್ದಾರಿ ಬರುತ್ತೆ, ಎಲ್ಲಿ ಆಲಸ್ಯ ಇರುತ್ತೆ, ಅಲ್ಲಿ ನಿಮಗೆ ವಿಶೇಷವಾಗಿ ಹಿನ್ನಡೆ ಅನ್ನುವಂಥದ್ದು ಬಹಳ ಬೇಗ ಉಂಟಾಗುತ್ತೆ. ಕಣ್ಣಿಗೆ ಕಾಣುವ ರೀತಿಯಲ್ಲೇ ನಷ್ಟಗಳು ಉಂಟಾಗುವಂಥದ್ದು ಇದೆ. ಹಾಗೆ ವೈವಾಹಿಕ ಜೀವನದಲ್ಲಿ ಕೆಲವೊಂದು ಸಮಸ್ಯೆಗಳನ್ನು ನೀವು ಕಾಣುವಂಥದ್ದು ಕೂಡ ಇದೆ. ಹಾಗಾಗಿ ಬಹಳ ತಾಳ್ಮೆಯಿಂದ ಈ ಸಮಸ್ಯೆಗಳನ್ನು 4 ಗೋಡೆಯ ಮಧ್ಯದಲ್ಲೇ ಪರಿಹಾರ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡಬೇಕಾಗತ್ತೆ. ಇನ್ನು ಪ್ರೀತಿ ಪ್ರೇಮದ ಸಂಬಂಧದಲ್ಲಿ ಏನೋ ಒಂದು ಮಾಧುರ್ಯ ಅನ್ನುವಂಥದ್ದು ಇದೆ, ಅದನ್ನು ಅನುಭವಿಸ್ತೀರಿ. ಆದರೆ ಯಾವುದಕ್ಕೂ ಕೂಡ ಸ್ವಲ್ಪ ಎಚ್ಚರಿಕೆಯಿಂದ ಇರಲೇಬೇಕಾಗತ್ತೆ. ಹಾಗೆ ನಿಮ್ಮ ಮಾನಸಿಕ ಆರೋಗ್ಯದ ಕಡೆ ಸ್ವಲ್ಪ ಗಮನ ಕೊಡಿ. ಯಾಕೆಂದರೆ ಒತ್ತಡಗಳ ಜೀವನ ನಿಮಗೆ ಇದೆ, ಆರೋಗ್ಯ ಕೈ ಕೊಡ್ತಾ ಇದೆ, ಪ್ರಯಾಣ ಮಾಡಬೇಕಾಗತ್ತೆ, ವ್ಯಾಪಾರ ವ್ಯವಹಾರಗಳಲ್ಲಿ ತುಂಬ ಪೈಪೋಟಿ ಇದೆ, ಸ್ಪರ್ಧೆ ಇದೆ. ಇದನ್ನು ನೀವು ನಿರ್ವಹಣೆ ಮಾಡಿಕೊಳ್ಬೇಕು. ವಿದ್ಯಾರ್ಥಿಗಳಿಗೂ ಕೂಡ ಅಷ್ಟೊಂದು ಸುಲಭದ ಸಮಯ ಅಲ್ಲ ಇದು. ಹಾಗಾಗಿ ತುಂಬ ನಿಮ್ಮ ಶ್ರಮ ಹಾಕಬೇಕು, ಬುದ್ಧಿವಂತಿಕೆಯಿಂದ ನೀವು ನಡಿಬೇಕಾಗತ್ತೆ. ಇಲ್ಲ ಅಂತ ಹೇಳಿದ್ರೆ ಕೆಲವೊಂದು ಅವಘಡಗಳನ್ನು ನೀವಾಗಿ ತಂದುಕೊಳ್ಳುವಂಥದ್ದು ಇರುತ್ತೆ. ಇನ್ನು ಕೆಲವೊಮ್ಮೆ ಭಾವನಾತ್ಮಕವಾದಂಥ ನಿರ್ಧಾರಗಳು ನಿಮ್ಮ ಮನಸ್ಸನ್ನು ಹಾಳು ಮಾಡಿಬಿಡುತ್ತೆ. ಹಾಗಾಗಿನೇ ಸಂಬಂಧಗಳಲ್ಲಿ ಬಹಳ ಸೂಕ್ಷ್ಮವಾಗಿ ತುಂಬ ಬ್ಯಾಲೆನ್ಸ್ಡ್ ಆಗಿರುವಂಥ ಒಂದು ಪ್ರಯತ್ನ ಮಾಡಿ ಒಳ್ಳೆಯದಾಗುತ್ತೆ. ಹಾಗಾಗಿ ಬಂಧುಗಳೇ, ಈ ಬುಧ ಮತ್ತು ರಾಹುವಿನ ಸಂಯೋಗದಿಂದ ಆಗ್ತಾ ಇರುವಂಥ ಜಡತ್ವ ಯೋಗ ಮಾರ್ಚ್ 25ನೇ ತಾರೀಕಿನವರೆಗೆ ಇರುತ್ತೆ. ಯಾಕೆಂದರೆ ಮಾರ್ಚ್ 25ನೇ ತಾರೀಕು ಬುಧ ಮೀನರಾಶಿಯಿಂದ ಮೇಷರಾಶಿಗೆ ಪ್ರವೇಶ ಮಾಡ್ತಾನೆ. ಈ ಸಂದರ್ಭದಲ್ಲಿ ಈ ಜಡತ್ವ ಯೋಗದ ಪರಿಣಾಮ ಸ್ವಲ್ಪ ಕಡಿಮೆ ಆಗುತ್ತೆ. ಅಲ್ಲಿಯವರೆಗೆ ಎಲ್ಲ ರಾಶಿಯವರು ಕೂಡ ಈಗ ಹೇಳಿದಂಥ ವಿಚಾರಗಳನ್ನು ಗಮನ ಇಟ್ಟು ಕೇಳ್ಕೊಳ್ಳಿ. ಹಾಗೆ ನಂಬಿಕೆಯಿಂದ ನಿಮ್ಮ ವ್ಯವಹಾರಗಳನ್ನು ಮುಂದುವರಿಸಿ. ನಿಮ್ಮ ಮನೆ ದೇವರು, ನಿಮ್ಮ ಇಷ್ಟ ದೇವರು ನಿಮ್ಮ ಎಲ್ಲ ವಿಚಾರಗಳಲ್ಲೂ ಕೂಡ ತಮಗೆ ಸಕಲ ಸನ್ಮಂಗಳಗಳನ್ನು ಕರುಣಿಸಲಿ ಅಂತ ಹೇಳಿ ಪ್ರಾರ್ಥನೆ ಮಾಡೋಣ. ಬಂಧುಗಳೇ, ಇನ್ನು ಮುಂದೆ 12 ರಾಶಿಯವರ ಗೋಚಾರ ಫಲಗಳು ಹೇಗಿವೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿಯವರಿಗೆ ಈ ದಿನ ತುಂಬ ಅನುಕೂಲಕರವಾಗಿರುವಂಥ ದಿನ. ನಿಮ್ಮ ವ್ಯವಹಾರಗಳು, ನಿಮ್ಮ ಯಾವುದೇ ರೀತಿಯ ಚಟುವಟಿಕೆಗಳು ಕೂಡ ನಿಮಗೆ ತೃಪ್ತಿಯನ್ನು ತರುವಂಥ ದಿನ. ಒಂದೆರಡು ಸಣ್ಣ ಪುಟ್ಟ ಅವಘಡಗಳನ್ನು ಬಿಟ್ಟರೆ ಒಟ್ಟಾರೆ ಈ ದಿನದ ಬದುಕು ನಿಮಗೆ ಯಶಸ್ವಿ ಬದುಕಾಗುತ್ತೆ. ಹಾಗೆ ಕೆಲವು ಹಿರಿಯರನ್ನು ಭೇಟಿ ಮಾಡುವಂಥದ್ದು, ಬಹಳ ಅಪೂರ್ವವಾದ ಸ್ನೇಹಿತರನ್ನು ಭೇಟಿ ಮಾಡುವಂಥ ಒಂದು ಸಂದರ್ಭ ಕೂಡ ಈ ದಿನ ಒದಗಿ ಬರ್ತಾ ಇದೆ. ಹಾಗೆ ಬೆಲೆ ಬಾಳುವಂಥ ವಸ್ತ್ರಗಳನ್ನು, ಆಭರಣಗಳನ್ನು ಖರೀದಿ ಮಾಡುವಂಥ ಯೋಗ ಈ ದಿನ ನಿಮಗೆ ಒದಗಿ ಬರುತ್ತೆ. ಒಟ್ಟಾರೆ ಯಾವುದಾದ್ರೂ ಒಂದು ಹೊಸ ವಸ್ತು ನಿಮ್ಮ ಒಂದು ಜೊತೆಯಲ್ಲಿರುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಇನ್ನು ಉದ್ಯೋಗ, ವ್ಯವಹಾರ, ನಿಮ್ಮ ಯಾವುದೇ ರೀತಿಯ ಅಗ್ರಿಮೆಂಟ್ ಆಗಲಿ ಅಥವಾ ಈ ಸಂಬಂಧಗಳಲ್ಲಿ ನಡೆಸುವಂಥ ಹಣಕಾಸಿನ ವ್ಯವಹಾರಗಳಾಗಲಿ ನಿಮಗೆ ಲಾಭದಾಯಕವಾಗಿ ಸಾಗುತ್ತೆ. ಇನ್ನು ಹೊಸ ವ್ಯವಹಾರಗಳಲ್ಲಿ ನಿರೀಕ್ಷಿತ ಲಾಭವನ್ನು ನೀವು ಇಟ್ಕೊಳ್ಬಹುದು. ಏಕೆಂದರೆ ನೀವು ಅಂದುಕೊಂಡಂಥ ಫಲಿತಾಂಶವನ್ನು ಪಡ್ಕೊಳ್ಳಿಕ್ಕೆ ಎಲ್ಲ ರೀತಿಯಿಂದಲೂ ಕೂಡ ವಾತಾವರಣ ಬಹಳ ಚೆನ್ನಾಗಿದೆ. ಇನ್ನು ಈ ಆರೋಗ್ಯ ಸಮಸ್ಯೆ ಕೂಡ ನಿಮಗೆ ನಿವಾರಣೆ ಆಗುತ್ತೆ. ಹೊಸ ಕೆಲಸಗಳನ್ನು, ಅದರಲ್ಲೂ ತುಂಬ ಚಾಲೆಂಜಿಂಗ್ ಆಗಿರೋ ಕೆಲಸಗಳನ್ನು ನೀವು ನಿರ್ವಹಣೆ ಮಾಡಲಿಕ್ಕೆ ಮನಸ್ಥಿತಿ ಸಿದ್ಧವಾಗಿರುತ್ತೆ. ಹಾಗಾಗಿ ಫಿಸಿಕಲಿ, ಮೆಂಟಲಿ ಯು ಆರ್ ವೆರಿ ಫಿಟ್ ಈ ದಿನ. ಏಕೆಂದರೆ ಕೆಲಸಗಳು ಬಹಳ ವಿಶೇಷ ಆಸಕ್ತಿಯಿಂದ ಮುಂದುವರಿಸ್ತೀರಿ, ಒಳ್ಳೆಯ ಫಲಿತಾಂಶಗಳು ಕೂಡ ಸಿಕ್ಕತ್ತೆ. ಇನ್ನು ಜವಾಬ್ದಾರಿಗಳನ್ನು ಹೊರುವಂಥ ಒಂದು ರೆಸ್ಪಾನ್ಸಿಬಿಲಿಟಿಯನ್ನು ಹೊರುವಂಥದ್ದು ಏನಿದೆ, ಇದು ನಿಮಗೆ ತುಂಬ ಇಷ್ಟವಾದಂಥ ಒಂದು ಕೆಲಸ. ಇದನ್ನು ತುಂಬ ಚೆನ್ನಾಗಿ ನಿರ್ವಹಣೆ ಮಾಡ್ತೀರಿ. ಹಾಗೆ ಈ ದಿನದಲ್ಲಿ ನಿಮ್ಮ ಹಳೆಯ ಒಂದು ಸಮಸ್ಯೆಗಳೇನಿದೆ ಅದು ಮರುಕಳಿಸದಂತೆ ಸ್ವಲ್ಪ ಎಚ್ಚರ ವಹಿಸಿ ಒಳ್ಳೆಯದಾಗತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿಕೊಳ್ಳಿ. ವಿಘ್ನ ವಿನಾಶಕನಾದಂಥ ಗಣಪತಿಯನ್ನು ಪ್ರಾರ್ಥನೆ ಮಾಡಿಕೊಳ್ಳಿ. ಗಣಪತಿಯ ಸ್ತೋತ್ರ ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1.
ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಈ ದಿನ ಕಠಿಣ ಪರಿಶ್ರಮದಿಂದ ಕೆಲಸಗಳಾಗುವಂಥದ್ದು, ಅದು ನಿಮಗೆ ತುಂಬ ತೃಪ್ತಿಯನ್ನು ತರುವಂಥದ್ದು ಇದೆ. ನೋಡಿ, ಕೆಲವೊಮ್ಮೆ ಕಷ್ಟಪಟ್ಟರೂ ಕೂಡ ಫಲ ಸಿಕ್ಕಲ್ಲ, ಆದರೆ ಈ ದಿನ ಮಾತ್ರ ನೀವು ಎಷ್ಟು ಕಷ್ಟಪಡ್ತೀರೋ ಅಷ್ಟೇ ಉತ್ತಮವಾದಂಥ ಫಲಗಳನ್ನು ಪಡ್ಕೊಳ್ತೀರಿ. ಗುರು ಹಿರಿಯರ ಬಗ್ಗೆ ಒಳ್ಳೆಯ ಗೌರವ ಅಭಿಮಾನ ಇರುವಂಥ ದಿನ. ಹಾಗಾಗಿನೇ ಈ ಗಣ್ಯರನ್ನು, ಹಿರಿಯರನ್ನು, ಗುರುಗಳನ್ನು ಸತ್ಕಾರ ಮಾಡುವಂಥ ಒಂದು ವಿಶೇಷ ಯೋಗ ಈ ದಿನ ನಿಮಗೆ ಕೂಡಿ ಬರ್ತಾ ಇದೆ. ಇನ್ನು ಸಣ್ಣ ಪುಟ್ಟ ವ್ಯವಹಾರ ಮಾಡಲಿಕ್ಕೂ ಕೂಡ ನೀವು ಸ್ವಲ್ಪ ಮೀನಾಮೇಷ ಎಣಿಸ್ತಾ ಇದ್ದಂಥವ್ರು, ಅಂದರೆ ಹಿಂದೆ ಮುಂದೆ ನೋಡಿ ಸಾಧಕ ಬಾಧಕಗಳನ್ನು ಲೆಕ್ಕಾಚಾರ ಮಾಡಿ ಮುಂದುವರಿತಾ ಇದ್ದಂಥವ್ರು. ಆದರೆ ಈ ದಿನ ಮಾತ್ರ ಏಕಾಏಕಿ ಕೆಲಸ ಕಾರ್ಯಗಳಿಗೆ ಕೈ ಹಾಕ್ತೀರಿ. ಯಾಕೆಂದರೆ ನಿಮ್ಮ ಆತ್ಮವಿಶ್ವಾಸದ ಮಟ್ಟ ಬಹಳ ಚೆನ್ನಾಗಿರುತ್ತೆ. ದೊಡ್ಡ ಮಟ್ಟದ ವ್ಯವಹಾರಗಳಿಗೂ ಕೂಡ ಕೈ ಹಾಕ್ತೀರಿ. ದೊಡ್ಡ ದೊಡ್ಡ ವ್ಯಕ್ತಿಗಳ ಪರಿಚಯ ಆಗುತ್ತೆ, ಅವರ ಜೊತೆ ಒಂದು ಸಂವಹನ, ಒಂದು ಸಂಪರ್ಕ ಕೂಡ ಸಾಧ್ಯವಾಗುತ್ತೆ ಈ ದಿನದಲ್ಲಿ. ಹಾಗೆ ಈ ದಿನದಲ್ಲಿ ಉದ್ಯೋಗದಲ್ಲಾಗಲಿ ಅಥವಾ ನಿಮ್ಮ ಸ್ವಂತ ಬಿಸಿನೆಸ್ಸಲ್ಲಾಗಲಿ ಕೆಲವೊಂದು ಪ್ರಮುಖ ನಿರ್ಧಾರಗಳನ್ನು ಕೈಗೊಳ್ಳುವಂಥದ್ದು ಕೂಡ ಇದೆ. ಬಹಳ ದಿನಗಳಿಂದ ನೀವು ನಿರೀಕ್ಷೆ ಮಾಡ್ತಾ ಇದ್ದಂಥ ಒಂದು ಸನ್ನಿವೇಶ ನಿಮಗೆ ಒದಗಿ ಬರುತ್ತೆ. ಇದು ಮನಸ್ಸಿಗೆ ಸಮಾಧಾನ ತರುವಂಥದ್ದು. ಹಾಗೆ ಈ ದಿನ ದೈವಿಕ ಚಿಂತನೆಗಳು ಕೂಡ ಜಾಸ್ತಿ ಆಗುತ್ತೆ. ಆಧ್ಯಾತ್ಮದ ವಿಚಾರದಲ್ಲಾಗಲಿ, ಭಗವಂತನ ಸೇವೆ, ಆರಾಧನೆ, ಇದರಲ್ಲಿ ಹೆಚ್ಚು ನಂಬಿಕೆಗಳು ಮೂಡುವಂಥದ್ದು ಕೂಡ ಇದೆ. ಹಾಗೆ ಯಾವುದೋ ಒಂದು ಚಮತ್ಕಾರಿ ಘಟನೆ ನಿಮ್ಮ ಕುಟುಂಬದಲ್ಲಿ ಈ ದಿನ ನಡೆಯುವಂಥದ್ದು ಇದೆ. ಇದು ಭಗವತ್ ಪ್ರೇರಣೆಯಿಂದ ಆಗುವಂಥ ಒಂದು ವಿಚಾರ. ಇದನ್ನು ಸಂಪೂರ್ಣವಾಗಿ ನೀವು ಒಪ್ಪಿಕೊಳ್ಬೇಕು. ಹಾಗೆ ಬಂದದ್ದೆಲ್ಲ ಬರಲಿ, ಗೋವಿಂದನ ದಯೆಯೊಂದಿರಲಿ ಅಂತ ಹೇಳಿ ಇದ್ಬಿಡಿ. ಎಲ್ಲ ವಿಶೇಷವಾಗಿ ಒಳ್ಳೆಯ ರೀತಿಯಲ್ಲಿ ಘಟಿಸತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ. ಹಾಗೆ ಭಕ್ತಿಯಿಂದ ಶ್ರೀರಾಮ ರಕ್ಷಾ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ದಿನ ಸ್ವಲ್ಪ ಶ್ರಮದಾಯಕವಾದಂಥ ದಿನ. ಯಾವುದೂ ಅಷ್ಟು ಸುಲಭವಾಗಿ ಆಗಲ್ಲ, ಕಷ್ಟಪಟ್ಟರೆ ಮಾತ್ರ ನಿಮಗೆ ಫಲ ಅನ್ನುವಂಥದ್ದು ಇದೆ. ಹಾಗೆ ಕೈಗೊಂಡಂತಹ ಕೆಲಸ ಕಾರ್ಯಗಳಲ್ಲಿ ಕೆಲವೊಂದು ಸಣ್ಣ ಪುಟ್ಟ ಅಡಚಣೆಗಳು ಬರುವಂಥದ್ದು. ಅದರಲ್ಲೂ ಈ ಆರಂಭಿಕ ಅಡಚಣೆ, ಈ ಸ್ಟಾರ್ಟಿಂಗ್ ಹಿಕ್ಕಪ್ಸ್ ಅನ್ನುವಂಥದ್ದು ವಿಪರೀತವಾಗಿ ಕಾಡುತ್ತೆ ಈ ದಿನ. ಹಾಗಾಗಿನೇ ಯಾವುದೇ ಕೆಲಸ ಆದರೂ ಕೂಡ ಪೂರ್ವ ಸಿದ್ಧತೆಯೊಂದಿಗೆ ಆರಂಭ ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ. ಇನ್ನು ಕುಟುಂಬದ ಸದಸ್ಯರ ಸಹಕಾರ ನಿಮಗೆ ಈ ದಿನ ಚೆನ್ನಾಗಿದೆ. ಆದರೆ ಯಾವುದನ್ನು ಕೂಡ ನೀವು ಅತಿಯಾಗಿ ನಂಬಬೇಡಿ, ಅತಿಯಾಗಿ ಆಶ್ರಯಿಸಬೇಡಿ. ಒಂದು ಡಿಪೆಂಡೆನ್ಸಿ ಅನ್ನುವಂಥದ್ದು ನಿಮಗೆ ಅಷ್ಟೊಂದು ಒಳ್ಳೆಯ ಫಲವನ್ನು ತರಲ್ಲ ಈ ದಿನ. ಇನ್ನು ಶೈಕ್ಷಣಿಕ ವಿಚಾರದಲ್ಲಿ ವಿದ್ಯಾರ್ಥಿಗಳಿಗೆ ಪ್ರಗತಿ ಇದೆ. ಈ ಕಲಿಕೆ ಅಥವಾ ನಿಮ್ಮ ಗುರಿಯನ್ನು ತಲುಪುವಂಥ ನಿಟ್ಟು, ಸ್ಪರ್ಧಾತ್ಮಕ ಪರೀಕ್ಷೆ, ಈ ಒಂದು ಕ್ಷೇತ್ರದಲ್ಲಿ ಈ ದಿನ ತುಂಬ ಯಶಸ್ಸನ್ನು ಪಡ್ಕೊಳ್ತೀರಿ. ಯಾವುದೋ ಒಂದು ಹೊಸ ಜ್ಞಾನೋದಯ ಆಗುವಂಥದ್ದು, ಹೊಸ ವಿಚಾರಗಳನ್ನು ತಿಳ್ಕೊಳ್ಳುವಂಥದ್ದು ಈ ದಿನದಲ್ಲಿ ಇರುತ್ತೆ. ಹಾಗೆ ಕೆಲಸ ಕಾರ್ಯಗಳನ್ನು ಈ ದಿನದಲ್ಲಿ ಗುರು ಹಿರಿಯರ ಸಮ್ಮುಖದಲ್ಲಿ ಮಾಡಿ ಅವರ ಮಾರ್ಗದರ್ಶನ ಪಡ್ಕೊಳ್ಳಿ. ಉತ್ತಮವಾದಂಥ ಚಿಂತನೆಗಳು ಮನಸ್ಸಲ್ಲಿ ಮೂಡುತ್ತೆ. ಹಾಗಾಗಿ ಮನಸ್ಸನ್ನು ಒಂದು ಹದಗೊಳಿಸುವಂಥದ್ದು, ಕೆಟ್ಟ ಆಲೋಚನೆಗಳು ಬರಬಾರ್ದು, ಕೆಟ್ಟ ಪ್ರಭಾವಗಳಿರಬಾರ್ದು, ಕೆಟ್ಟ ರೀತಿಯ ಒತ್ತಡಗಳು ಮನಸ್ಸಿಗೆ ಬರಬಾರ್ದು. ಈ ದಿನ ಅಂಥ ಒಂದು ಟೆಂಪ್ಟೇಷನ್ ಆಗುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಹಾಗಾಗಿ ನಿಮ್ಮ ಮನಸ್ಸನ್ನು ಸ್ವಲ್ಪ ನಿಯಂತ್ರಣದಲ್ಲಿ ಇಟ್ಕೊಳ್ಳುವಂಥದ್ದು ಬಹಳ ಮುಖ್ಯ. ಇನ್ನು ಆಧ್ಯಾತ್ಮಿಕ ಚಿಂತನೆಯ ಕಡೆಗೆ ಈ ದಿನ ಸ್ವಲ್ಪ ಗಮನ ಕೊಡಿ. ಮನಸ್ಸನ್ನು ಕೇಂದ್ರೀಕರಿಸುವಂಥ ಕೆಲಸ ಕಾರ್ಯಗಳನ್ನು ಮಾಡಿ, ಯೋಗ ಮಾಡಿ, ಧ್ಯಾನ ಮಾಡಿ, ಒಳ್ಳೆಯದಾಗುತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾಯಿರಿ. ಈ ದಿನ ಶಿವಪಾರ್ವತಿಯರ ದರ್ಶನ ಮಾಡ್ಕೊಳ್ಳಿ, ಶಿವಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 3. ಕರ್ಕರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ದಿನದ ಕೆಲಸ ಕಾರ್ಯಗಳಲ್ಲಿ ಮಿಶ್ರ ಫಲಗಳು ಸಿಕ್ಕುವಂತಹ ದಿನ. ಹಾಗಾಗಿನೇ ಯಾವುದಕ್ಕೂ ಕೂಡ ಈ ದಿನ ಹೆಚ್ಚು ನಿರೀಕ್ಷೆಯನ್ನು ಇಟ್ಕೊಳ್ಬೇಡಿ. ನೀವು ಯಾವುದೇ ಒಂದು ಪ್ರಯತ್ನ ಮಾಡಿದ್ರೂ ಕೂಡ ಅದರಲ್ಲಿ ಸಂಪೂರ್ಣವಾದಂಥ ಫಲ ಸಿಕ್ಕಲ್ಲ. ಹಾಗಾಗಿ ಬಂದುದರಲ್ಲೇ ತೃಪ್ತಿ ಪಡಬೇಕು, ಇದ್ದುದರಲ್ಲೇ ಸಂತೋಷವನ್ನು ಪಡಬೇಕಾಗತ್ತೆ. ಹಾಗಾಗಿ ಹೆಚ್ಚಿನ ನಿರೀಕ್ಷೆಯನ್ನು ಈ ದಿನ ಇಟ್ಕೊಳ್ಳುವಂಥದ್ದು ಅಷ್ಟೊಂದು ಸಮಂಜಸ ಅಲ್ಲ. ಇನ್ನು ನಿಮ್ಮ ಕುಟುಂಬ ಸದಸ್ಯರಿಂದ ಹಣಕಾಸಿನ ವಿಚಾರದಲ್ಲಿ ಒಳ್ಳೆಯ ಸಹಕಾರ ಸಿಕ್ಕತ್ತೆ. ನಿಮಗೆ ಬೇಕಾದಂಥ ಹಣದ ನೆರವು ಸಿಕ್ಕತ್ತೆ. ಆದರೆ ಯಾವ ಉದ್ದೇಶಕ್ಕೆ ಹಣವನ್ನು ಪಡ್ಕೊಳ್ತೀರೋ ಅದೇ ಉದ್ದೇಶಕ್ಕೆ ಬಳಸುವಂಥದ್ದು ಬಹಳ ಮುಖ್ಯ. ಇನ್ನು ಬಂಧು ಮಿತ್ರರ ಜೊತೆಯಲ್ಲಿ ಕೆಲವೊಂದು ವಿವಾದಗಳು ಉಂಟಾಗುವಂಥದ್ದು ಇದೆ. ಯಾವುದೋ ಒಂದು ಕೆಲಸಕ್ಕೆ ಬಾರದ ವಿಚಾರ, ಸಣ್ಣ ಪುಟ್ಟ ವಿಚಾರ, ಮೂರನೆಯವರ ವಿಚಾರ, ಇದಕ್ಕೆ ಎಲ್ಲೋ ಒಂದು ಕಡೆ ಮಾತುಕತೆಗಳು ನಡೆಯುತ್ತೆ, ವಾದ ವಿವಾದಗಳು ಆಗುವಂಥದ್ದು. ಇದರಿಂದ ಭಿನ್ನಾಭಿಪ್ರಾಯಗಳಾಗಿ ತಾತ್ಕಾಲಿಕವಾಗಿ ಸ್ವಲ್ಪ ಮನಸ್ಸು ಬೇಸರಗೊಳ್ಳುವಂಥದ್ದು ಕೂಡ ಇರುತ್ತೆ. ಹಾಗಾಗಿ ಯಾವುದೇ ಒಂದು ವಾದ ವಿವಾದ ಬಂದರೆ ಅಲ್ಲಿಂದ
ನೀವು ದೂರ ಉಳಿಯುವಂಥದ್ದು ಉತ್ತಮ. ಅಂದರೆ ಆರ್ಗ್ಯುಮೆಂಟ್ಸ್ಗೆ ಹೋಗಬೇಡಿ ಈ ದಿನದಲ್ಲಿ. ಇನ್ನು ವಿಶೇಷವಾಗಿ ನಿಮ್ಮ ಸಂಗಾತಿಯ ವಿಚಾರದಲ್ಲಿ ಸ್ವಲ್ಪ ಆತ್ಮಸ್ಥೈರ್ಯದಿಂದ ಕೆಲಸಗಳನ್ನು ಮಾಡಿ. ಏಕೆಂದರೆ ಮಾಡುವಂಥ ಕೆಲಸವನ್ನೇ ಸ್ವಲ್ಪ ಕಾನ್ಫಿಡೆಂಟಾಗಿ ಮಾಡಿ. ಏಕೆಂದರೆ ಮನಸ್ಸು ಈ ದಿನ 50-50 ಇರುವಂಥದ್ದು. ಕೆಲಸ ಮಾಡಲಾ ಬೇಡವಾ, ಇದು ಒಳ್ಳೆಯದಾಗತ್ತಾ ಕೆಟ್ಟದ್ದಾಗತ್ತಾ ಅನ್ನುವಂಥ ವಿಚಾರಗಳ ಲೆಕ್ಕಾಚಾರವೇ ಹೆಚ್ಚಾಗಿರುತ್ತೆ. ಹಾಗಾಗಿ ವಿಶ್ವಾಸಪೂರ್ವಕವಾಗಿ ಕೆಲಸಗಳನ್ನು ಆರಂಭ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಇನ್ನು ಯಾವುದೇ ರೀತಿಯ ವಸ್ತುಗಳನ್ನು ಮಾರಾಟ ಮಾಡೋದರಲ್ಲಿ ನಿಮಗೆ ಲಾಭ ಇದೆ. ಆದರೆ ಕೊಂಡುಕೊಳ್ಳುವಂಥವ್ರು ಏನಾದರೂ ಆಗಿದ್ದರೆ ಸ್ವಲ್ಪ ಎಚ್ಚರಿಕೆಯಿಂದ ಮುಂದುವರಿರಿ, ಒಳ್ಳೆಯದಾಗತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿಕೊಳ್ಳಿ. ಹಾಗೆ ಭಕ್ತಿಯಿಂದ ಮಹಾಲಕ್ಷ್ಮಿಯ ಸ್ತೋತ್ರ ಹೇಳ್ಕೊಳ್ಳಿ, ಮಹಾವಿಷ್ಣುವಿನ ದರ್ಶನ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಹಳದಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 2. ಸಿಂಹರಾಶಿಯವರಿಗೆ ಈ ದಿನ ಲಾಭದಾಯಕವಾದಂಥ ದಿನ. ವ್ಯವಹಾರ ಪ್ರಜ್ಞೆ ಚೆನ್ನಾಗಿದೆ, ಬಹಳ ಬುದ್ಧಿವಂತಿಕೆ ಇದೆ, ಚತುರತೆ ಇದೆ. ಹಾಗಾಗಿ ಸಮಯೋಚಿತವಾಗಿ ತೆಗೆದುಕೊಳ್ಬೇಕಾಗಿರುವಂಥ ತೀರ್ಮಾನವಾಗಲಿ ಪ್ರಬುದ್ಧವಾಗಿರುತ್ತೆ. ಹಾಗಾಗಿನೇ ಈ ದಿನ ನಿಮ್ಮ ಮನಸ್ಸು ಸಣ್ಣ ಪುಟ್ಟ ವಿಚಾರಗಳ ಕಡೆ ಹೋಗಲ್ಲ, ಹೊಡೆದ್ರೆ ಭಂಡಾರ ಹೊಡಿಬೇಕು. ಹಾಗಾಗಿ ದೊಡ್ಡ ಮಟ್ಟದಲ್ಲಿ ಯೋಚನೆ ಮಾಡ್ತೀರಿ, ದೊಡ್ಡತನವನ್ನು ಮೆರೆಯುವಂಥ ಒಂದು ಪ್ರಯತ್ನವನ್ನು ಕೂಡ ಮಾಡ್ತೀರಿ. ಹಾಗೆ ಈ ಸ್ತ್ರೀಯರ ವಿಚಾರದಲ್ಲಿ ಈ ದಿನ ಸ್ವಲ್ಪ ಜಾಗ್ರತೆಯಿಂದ ಇರುವಂಥದ್ದು ಉತ್ತಮ. ಹಾಗಾಗಿ ಅವರಿಗೆ ಸಲ್ಲಬೇಕಾದಂಥ ಗೌರವವನ್ನು ಕೊಡುವಂಥದ್ದು, ಅವರಿಗೆ ಮಾಡಬೇಕಾಗಿರುವಂಥ ಕೆಲವು ಜವಾಬ್ದಾರಿ ಕೆಲಸಗಳನ್ನು ಬಹಳ ಬೇಗ ನಿರ್ವಹಣೆ ಮಾಡುವಂಥದ್ದು ಬಹಳ ಮುಖ್ಯ. ಇನ್ನು ಆದಷ್ಟು ಹಣಕಾಸಿನ ವ್ಯವಹಾರಗಳನ್ನು ಯಾವುದೇ ಸ್ತ್ರೀಯರ ಜೊತೆಯಲ್ಲಿ ಈ ದಿನ ಇಟ್ಕೊಳ್ಬೇಡಿ, ಅಷ್ಟೊಂದು ಯಶಸ್ವಿಯಾಗಲ್ಲ, ಸಮಸ್ಯೆಗಳು ಜಾಸ್ತಿ ಆಗಿಬಿಡುತ್ತೆ. ಇನ್ನು ಕೆಲವೊಂದು ಸರ್ಕಾರದ ಮಟ್ಟದಲ್ಲಿ ಆಗುವಂತಹ ಕೆಲಸ ಕಾರ್ಯಗಳು ವಿಶೇಷ ಫಲವನ್ನು ನಿಮಗೆ ಕೊಡುತ್ತೆ. ಹಾಗಾಗಿ ಸರ್ಕಾರಿ ಅಧಿಕಾರಿಯಾಗಿದ್ದರೆ, ರಾಜಕಾರಣಿಗಳಾಗಿದ್ದರೆ ಅತ್ಯುತ್ತಮವಾದಂಥ ಫಲವನ್ನು ಪಡ್ಕೊಳ್ಳುವಂಥ ದಿನ. ಹಾಗೆ ಈ ದಿನದಲ್ಲಿ ಮಾನಸಿಕವಾಗಿ ಕಿರುಕುಳವನ್ನು ನೀವು ಅನುಭವಿಸ್ತಾ ಇರುವಂಥ ಸಂದರ್ಭಗಳು ಬಹಳಷ್ಟಿತ್ತು. ಅದರಲ್ಲಿ ಕೆಲವು ಪ್ರಮುಖವಾದಂತಹ ಘಟನೆಗಳು ನಿಮ್ಮಿಂದ ದೂರವಾಗುತ್ತೆ, ಮನಸ್ಸು ತಿಳಿಯಾಗುತ್ತೆ. ಹಾಗಾಗಿನೇ ನೀವು ಅಂದುಕೊಂಡಂಥ ವಿಚಾರಧಾರೆಗಳಲ್ಲಿ ಕೆಲವೊಂದು ಸಣ್ಣ ಪುಟ್ಟ ಮಾರ್ಪಾಟುಗಳಾಗುವಂಥದ್ದು ಇದೆ. ಹಾಗಾಗಿ ನೀವು ಅಂದುಕೊಂಡ ರೀತಿಯಲ್ಲಿ ಇರಲ್ಲ, ಅದು ಬೇರೆ ರೀತಿಯಲ್ಲಿ ಇದೆ ಅನ್ನುವಂಥ ಒಂದು ಸತ್ಯತೆಯ ವಿಚಾರ ನಿಮ್ಮ ಗಮನಕ್ಕೆ ಬರುತ್ತೆ. ಇದು ಒಂದು ಪರಿವರ್ತನೆಯ ಕಾಲ, ಪಕ್ವವಾದ ಕಾಲ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ವಿಷ್ಣು ಸ್ತೋತ್ರವನ್ನು ಹೇಳ್ಕೊಳ್ಳಿ, ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳಿ, ಸೂರ್ಯ ನಮಸ್ಕಾರ ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕನ್ಯಾ ರಾಶಿಯವರಿಗೆ ಈ ದಿನ ತುಂಬ ಅನುಕೂಲ ಇರುವಂಥ ದಿನ, ತುಂಬ ಸಂತೋಷದ ದಿನ. ಅದರಲ್ಲೂ ನಿಮ್ಮ ಜೀವನ, ನಿಮ್ಮ ಒಂದು ಕೆಲಸ ಕಾರ್ಯಗಳು, ನಿಮ್ಮ ಒಂದು ಸ್ವಂತ ಬಿಸ್ನೆಸ್, ಇದರಲ್ಲಿ ಕೆಲವೊಂದು ವಿಶೇಷವಾದಂತಹ ಸಂತೋಷದ ಅನುಭವಗಳನ್ನು ಪಡ್ಕೊಳ್ಳುವಂಥದ್ದು ಇದೆ. ಹಾಗಾಗಿ ಲಾಭ ಇಲ್ಲಾಂದರೂ ಕೂಡ, ಕಣ್ಣಿಗೆ ಕಾಣುವಷ್ಟು ಹಣದ ಒಂದು ವ್ಯವಸ್ಥೆ ನಿಮ್ಮ ಕೈಲಿ ಇಲ್ಲ ಅಂದರೂ ಕೂಡ ಸಂತೋಷಕ್ಕೇನು ಕೊರತೆ ಇಲ್ಲ. ಹಾಗಾಗಿನೇ ಈ ದಿನ ಸಣ್ಣ ಪುಟ್ಟ ವಿಚಾರಗಳಲ್ಲೂ ಕೂಡ ನಿಮಗೆ ತೃಪ್ತಿ ಅನ್ನುವಂಥದ್ದು ಇದೆ. ಆರೋಗ್ಯದ ವಿಚಾರದಲ್ಲಿ ತುಂಬ ಜಾಗೃತೆ ಇದೆ ಈ ದಿನದಲ್ಲಿ. ಹಾಗಾಗಿ ನಿಮ್ಮ ಆಹಾರ ವಿಹಾರಾದಿಗಳ ಕಡೆ ಗಮನ ಕೊಡ್ತೀರಿ. ಅದರ ಬಗ್ಗೆನೇ ನೀವೇ ಉಪನ್ಯಾಸ ಮಾಡುವಂಥದ್ದು ಕೂಡ ಇರುತ್ತೆ. ಅಂದರೆ ಬೇರೆಯವರಿಗೆ ಆರೋಗ್ಯ ಹೇಗಿರಬೇಕು ಅನ್ನುವಂಥ ವಿಚಾರಗಳನ್ನು ತಿಳಿಸುವಂಥ ಒಂದು ಸ್ಥಾನದಲ್ಲಿ ಇರ್ತೀರಿ. ಹಾಗೆ ಈ ದಿನದ ಕಾರ್ಯಗಳನ್ನು ಆರಂಭ ಮಾಡುವಂತಹ ಸಂದರ್ಭದಲ್ಲಿ ನೀವು ಗುರು ಹಿರಿಯರ ಮಾರ್ಗದರ್ಶನವನ್ನು ಪಡ್ಕೊಳ್ಳಿ. ಸಂಬಂಧಪಟ್ಟವರ ಜೊತೆ ಸಮಾಲೋಚನೆ ಮಾಡಿ ಅವರನ್ನು ಕೂಡ ನಿಮ್ಮ ಒಂದು ಲೂಪ್ನಲ್ಲಿ ಇಟ್ಕೊಳ್ಳಿ. ಇಲ್ಲ ಅಂತ ಹೇಳಿದ್ರೆ ನೀವೊಬ್ಬರೇ ಜವಾಬ್ದಾರಿಯನ್ನು ಹೊರಬೇಕಾಗತ್ತೆ. ಇದು ಸ್ವಲ್ಪ ಕಷ್ಟ ಆಗ್ಬೋದು. ಹಾಗಾಗಿನೇ ಯಾವುದೇ ಕೆಲಸ, ಯಾವುದೇ ವ್ಯಕ್ತಿ ಇದ್ದರೂ ಕೂಡ ಅವರನ್ನು ಕೂಡ ಜೊತೆಯಲ್ಲಿ ಇಟ್ಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡಿ. ಇನ್ನು ಈ ದಿನ ನಿಮ್ಮ ವೃತ್ತಿ ಬಾಂಧವರಲ್ಲಿ, ಸಹೋದ್ಯೋಗಿಗಳೊಂದಿಗೆ ಕೆಲವೊಂದು ವಿಚಾರಗಳಲ್ಲಿ ಒಪ್ಪಂದವನ್ನು ಮಾಡಿಕೊಳ್ಳುವಂಥದ್ದು ಇದೆ. ಆದಷ್ಟು ಈ ರಹಸ್ಯ ಒಪ್ಪಂದಗಳನ್ನು ಮಾಡಿಕೊಳ್ಳುವಂಥದ್ದನ್ನು ಬಿಟ್ಬಿಡಿ. ಯಾಕೆಂದರೆ ನಿಮಗೆ ಅದು ಅಷ್ಟೊಂದು ಶ್ರೇಯಸ್ಸನ್ನು ತರಲ್ಲ. ಹಾಗಾಗಿ ವಿದ್ಯಾರ್ಥಿಗಳು, ಯುವಕರು, ಯುವತಿಯರು ಈ ಒಂದು ವಿಚಾರವನ್ನು ಗಮನಿಸಬೇಕು. ನಿಮ್ಮ ಓಡಾಟ, ನಿಮ್ಮ ಸುತ್ತಾಟ ಇದನ್ನು ಸ್ವಲ್ಪ ನಿಯಂತ್ರಣದಲ್ಲಿ ಇಟ್ಕೊಳ್ಳಿ, ಒಳ್ಳೆಯದಾಗತ್ತೆ. ಹಾಗೆ ಈ ದಿನ ಶುಭ ಕಾರ್ಯಗಳಿಗೆ ಆಹ್ವಾನಗಳು ಬರುವಂಥದ್ದು ಕೂಡ ಇದೆ. ನಿಮ್ಮನ್ನು ಈ ಸಂದರ್ಭದಲ್ಲಿ ಜನ ಬಯಸ್ತಾರೆ. ಹಾಗಾಗಿ ಅವರ ಒಂದು ನಿರೀಕ್ಷೆಗೆ ತಕ್ಕಂತಹ ಬೆಳವಣಿಗೆಯನ್ನು ಹೊಂದುವಂಥದ್ದು ಬಹಳ ಉತ್ತಮ. ಹಾಗಾಗಿನೇ ರೇಸ್ ಟು ದ ಅಕೇಶನ್ ಅಂತಾರಲ್ಲ, ಆ ರೀತಿ ಇದ್ದರೆ ಈ ದಿನ ಉತ್ತಮವಾದಂತಹ ದಿನವಾಗುತ್ತೆ. ಸಂತೋಷವಾಗಿಯೂ ಕೂಡ ಇರ್ತೀರಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ ಈ ದಿನ ಆಂಜನೇಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಹನುಮಾನ್ ಚಾಲೀಸನ್ನು ಹೇಳ್ಕೊಳ್ಳಿ. ಪ್ರಾಣದೇವರ ಸ್ತೋತ್ರ ಹೇಳ್ಕೊಳ್ಳೋದು ನಿಮಗೆ ಹೆಚ್ಚಿನ ಬಲವನ್ನು ತರುತ್ತೆ. ನಿಮ್ಮ
ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ತುಲಾರಾಶಿ. ತುಲಾರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ಹಾಗಾಗಿನೇ ಕೆಲವೊಂದು ಕೆಲಸ ಕಾರ್ಯಗಳಲ್ಲಿ ನಿಮ್ಮ ಹಿರಿಯರ ಸಲಹೆ ಮಾರ್ಗದರ್ಶನದಂತೆ ನಡೆದಾಗ ನಿಮಗೆ ಸ್ವಲ್ಪ ಮನಸ್ಸಿಗೆ ಸಂತೋಷ, ಇಲ್ಲಾಂದರೆ ಏಕಾಂಗಿಯಾಗಿ ಹೋರಾಡುವಂಥ ಒಂದು ಪರಿಸ್ಥಿತಿ ಬರುತ್ತೆ. ನಿಮ್ಮಲ್ಲಿ ಎಷ್ಟೇ ಶಕ್ತಿ ಸಾಮರ್ಥ್ಯ ಇದ್ದರೂ ಕೂಡ ನೀವು ಜೊತೆಯಲ್ಲಿ ಯಾರನ್ನಾದರೂ ಒಂದು ಸಹಕಾರಕ್ಕೆ ಇಟ್ಕೊಳ್ಳದೇ ಇದ್ದರೆ ಪೂರ್ಣ ಫಲ ಅನ್ನುವಂಥದ್ದು ಲಭಿಸಲ್ಲ. ಹಾಗೆ ಈ ದಿನದ ಖರೀದಿ ಪ್ರಕ್ರಿಯೆಯಲ್ಲೂ ಕೂಡ ಕೆಲವೊಂದು ಮೋಸಗಳಾಗುವಂಥ ಸಾಧ್ಯತೆ ಇದೆ. ಹಾಗಾಗಿ ಯಾವುದೇ ವಸ್ತುವಿನ ಖರೀದಿಗೆ ನಿಮ್ಮ ಜೊತೆಯಲ್ಲಿ ಇನ್ನೊಬ್ಬರು ಇರಲಿ, ಒಂದಕ್ಕಿಂತ 2 ಬಹಳ ಮುಖ್ಯವಾಗಿ ನೀವು ಗಮನಿಸಬೇಕಾಗಿರುವಂಥದ್ದು ಈ ದಿನದಲ್ಲಿ. ಹಾಗೆ ಹಠಾತ್ತಾಗಿ ಧನಲಾಭ ಉಂಟಾಗುವಂಥ ಒಂದು ಯೋಗ ಕೂಡ ಈ ದಿನ ಇದೆ. ಬರಬೇಕಾಗಿರುವಂಥ ಹಣ ಬರುತ್ತೆ, ಬರುವಂಥ ಬಾಕಿ ನಿಮಗೆ ವಾಪಸ್ ಬರುತ್ತೆ, ಆದರೆ ಬಂದಷ್ಟೇ ಖರ್ಚಾಗುವಂಥದ್ದು ಕೂಡ ಇರುತ್ತೆ. ಹಾಗಾಗಿ ಖರ್ಚು ವೆಚ್ಚಗಳನ್ನು ಸ್ವಲ್ಪ ನಿಯಂತ್ರಣ ಮಾಡಿಕೊಳ್ಬೇಕು. ಇನ್ನು ಮಕ್ಕಳ ವಿಚಾರವಾಗಿ ಈ ದಿನ ಕೆಲವೊಂದು ಭಾವನಾತ್ಮಕವಾದಂತಹ ರೋಚಕ ಸನ್ನಿವೇಶಗಳು ಕೂಡ ನಿಮಗೆ ಒದಗಿ ಬರುವಂಥದ್ದು ಇದೆ. ಕೆಲವೊಂದು ಅನ್ಎಕ್ಸ್ಪೆಕ್ಟೆಡ್ ಆಗಿ ಎದುರಿಸಬೇಕಾಗತ್ತೆ. ಹಾಗಾಗಿನೇ ಈ ದಿನ ಮಕ್ಕಳ ವಿಚಾರವಾಗಿ ಮನಸ್ಸು ಸ್ವಲ್ಪ ಚಿಂತೆಗೆ ಒಳಗಾಗುವಂಥದ್ದು ಕೂಡ ಇದೆ. ಹಾಗೆ ಈ ದಿನ ನಿಮ್ಮ ಮಾತನ್ನು ಯಾರಿಗಾದರೂ ಕೊಟ್ಟಿದ್ದರೆ, ಎಲ್ಲಾದರೂ ಒಂದು ಕಮಿಟ್ಮೆಂಟ್ ಅನ್ನುವಂಥದ್ದು ಇದ್ದರೆ ಅದನ್ನು ನಡೆಸ್ಕೊಡುವಂಥ ಒಂದು ಪ್ರಯತ್ನ ಮಾಡಿ. ಅಂದರೆ ನಿಮ್ಮ ಮಾತಿನ ಮೇಲೆ ನಿಗಾ ಇರಲಿ. ಯಾರಿಗಾದರೂ ಭರವಸೆಗಳನ್ನು ಕೊಡೋ ಮೊದಲು ನಿಮ್ಮ ಶಕ್ತಿ ಸಾಮರ್ಥ್ಯಗಳನ್ನು ನೋಡಿಕೊಂಡು ಭರವಸೆಯನ್ನು ಕೊಡಿ. ಹಾಗೆ ಈಗಾಗಲೇ ಕೊಟ್ಟಿರುವಂಥ ಭರವಸೆಗಳನ್ನು ಈಡೇರಿಸುವಂಥ ಒಂದು ಪ್ರಯತ್ನವನ್ನು ಮಾಡಿ ನಿಮ್ಮ ಒಂದು ಗೌರವವನ್ನು ಕಾಪಾಡಿಕೊಳ್ಳುವಂಥ ಪ್ರಯತ್ನ ಆಗುತ್ತೆ ಇದು. ಹಾಗೆ ಈ ದಿನ ನೀವು ಪ್ರೀತಿ ಪ್ರೇಮದ ವಿಚಾರದಲ್ಲಿ ತುಂಬ ಉತ್ಸಾಹದಲ್ಲಿ ಇರ್ತೀರಿ, ತುಂಬ ಎನರ್ಜಿ ಇದೆ. ಆದರೆ ಯುವಕರು ಯುವತಿಯರು ನಿಮ್ಮ ಮಿತಿಯೊಳಗೆ ಇರಬೇಕು ಅನ್ನುವಂಥದ್ದನ್ನು ಗಮನದಲ್ಲಿಟ್ಕೊಳ್ಳಿ. ಹಾಗೆ ಈ ದಿನ ಸಿಕ್ಕಂತಹ ಅವಕಾಶವನ್ನು ಸದುಪಯೋಗಪಡಿಸ್ಕೊಳ್ಬೇಕು. ಗಾಳಿ ಬಂದಾಗ ತೂರಿಕೊಳ್ಬೇಕು, ಆದರೆ ಸ್ವಲ್ಪ ವಿವೇಚನೆಯಿಂದ ಮುಂದುವರಿಯುವಂಥದ್ದು ಬಹಳ ಉತ್ತಮ. ಅವಕಾಶಗಳನ್ನು ಸದುಪಯೋಗಪಡಿಸ್ಕೊಳ್ಳಿ. ಅದಕ್ಕಾಗಿಯೇ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ. ಇನ್ನು ದಶರಥ ಕೃತ ಶನಿ ಸ್ತೋತ್ರವನ್ನು ಈ ದಿನ ಹೇಳ್ಕೊಳ್ಳಿ. ನವಗ್ರಹಗಳ ದರ್ಶನ ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 9. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ದಿನ ಚತುರ್ಥದಲ್ಲಿ ಚಂದ್ರ ಇರುವಂಥ ದಿನ. ಸೂರ್ಯ ಚಂದ್ರ ಶನಿ ಎಲ್ಲ ಒಟ್ಟಿಗೆ ಇರುವಂಥ ದಿನ. ಹಾಗಾಗಿನೇ ಈ ದಿನ ಸ್ವಲ್ಪ ಕಲಸು ಮೇಲೋಗರಗಳಾಗುವಂಥ ದಿನ, ಮನಸ್ಸಿಗೆ ಸ್ವಲ್ಪ ಕಸಿವಿಸಿ ಆಗುವಂಥ ದಿನ, ಗೋಜಲಾಗಿರುವಂಥ ಸಂದರ್ಭಗಳು. ಹಾಗಾಗಿ ಯಾವುದಕ್ಕೂ ಕೂಡ ಒಂದು ಕ್ಲಾರಿಟಿ ಅನ್ನುವಂಥದ್ದು ಇರಲ್ಲ. ಬಹಳ ಬೇಗ ಈ ದಿನ ವಿವಾದಗಳನ್ನು ನೀವು ಮಾಡಿಕೊಳ್ತೀರಿ, ಅಷ್ಟೇ ಬೇಗ ಪರಿಹಾರ ಕೂಡ ಮಾಡಿಕೊಳ್ತೀರಿ. ಹಾಗಾಗಿ ನಿಮ್ಮ ಒಂದು ಇತಿಮಿತಿ, ನಿಮ್ಮ ಸ್ಥಾನ, ನಿಮ್ಮ ಸಾಮರ್ಥ್ಯ, ಇದರ ಅರಿವು ನಿಮಗೆ ಬಹಳ ಚೆನ್ನಾಗಿದೆ. ಆದರೆ ಈ ದಿನದಲ್ಲಿ ಕುಟುಂಬದ ಸದಸ್ಯರ ಜೊತೆಯಲ್ಲಿ ವರ್ತನೆ ಮಾಡುವಾಗ ಮಾತ್ರ ಈ ದಿನ ನಿಮ್ಮ ಅಸಹನೆ ಎದ್ದು ಕಾಣುತ್ತೆ. ಎಲ್ಲೋ ಒಂದು ಕಡೆ ಕೋಪ ನಿಮ್ಮ ನಿಯಂತ್ರಣಕ್ಕೆ ಬರಲ್ಲ. ಹಾಗಾಗಿನೇ ಕೆಲವೊಂದು ತಪ್ಪುಗಳನ್ನು ದೋಷಗಳನ್ನು ಹುಡುಕುವಂಥ ಸಾಧ್ಯತೆಗಳು ಕೂಡ ಈ ದಿನ ಜಾಸ್ತಿ ಇರುತ್ತೆ. ಇನ್ನು ಕೌಟುಂಬಿಕ ವಾತಾವರಣ ನಿಮಗೆ ಶಾಂತಿಯುತವಾಗಿದ್ದರೂ ಕೂಡ ಯಾವುದೋ ಒಂದು ಬೇಡದ ಚಿಂತೆಯನ್ನು ಹತ್ತಿಸ್ಕೊಳ್ತೀರಿ. ಹಾಗೆ ಮೂರನೆಯವರ ವಿಚಾರಕ್ಕೆ ಈ ದಿನ ನೀವೇ ವಾದ ಮಾಡುವಂಥದ್ದು, ಅವರ ಪರವಾಗಿ ಮಾತಾಡುವಂಥದ್ದು ಕೂಡ ಇದೆ. ಹಾಗಾಗಿ ನಿಮಗೆ ನೇರವಾಗಿ ಲಾಭ ಇಲ್ಲ, ನೇರವಾಗಿ ಯಾವುದೇ ರೀತಿಯ ಪ್ರಯೋಜನ ಇಲ್ಲ, ಅಂಥ ವಿಚಾರಗಳಿಗೆ ಹೆಚ್ಚು ಗಮನ ಕೊಡುವಂಥದ್ದು ಈ ದಿನದಲ್ಲಿ ಕಾಣಿಸುತ್ತೆ. ಆದಷ್ಟು ಇಂಥದ್ದನ್ನು ಅವಾಯ್ಡ್ ಮಾಡ್ಕೊಳ್ಳಿ. ಇನ್ನು ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ವಿವೇಚನೆ ಬೇಕು. ಯಾವ ಆಹಾರ ವಿಹಾರಾದಿಗಳು ನಿಮಗೆ ಸರಿ ಹೊಂದುತ್ತೆ ಅನ್ನುವಂಥದ್ದನ್ನು ತೀರ್ಮಾನ ಮಾಡಿಕೊಳ್ಳುವಂಥದ್ದು ಬಹಳ ಮುಖ್ಯ. ಇನ್ನು ಈ ದಿನದಲ್ಲಿ ಸೇವಾ ಕಾರ್ಯದಲ್ಲಿ ಭಾಗವಹಿಸುವಂಥ ಸಾಧ್ಯತೆಗಳು ಕೂಡ ಇದೆ. ಅದರ ಜೊತೆಗೆ ಭಗವಂತನ ಸೇವೆ, ಆರಾಧನೆ ಇದನ್ನು ಕೂಡ ರೂಢಿಸ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಇಷ್ಟ ದೇವರನ್ನು ಪ್ರಾರ್ಥನೆ ಮಾಡಿಕೊಳ್ಳಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ದತ್ತಾತ್ರೇಯ ಸ್ತೋತ್ರವನ್ನು ಹೇಳ್ಕೊಳ್ಳಿ. ನಿಮ್ಮ ಗುರುಗಳ ದರ್ಶನ ಮಾಡಿ ಗುರುಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಹಳದಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 3. ಧನುರಾಶಿ. ಧನುರಾಶಿಯವರು ಈ ದಿನ ನಿರೀಕ್ಷೆಯಂತೆ ಯೋಜಿತ ಕೆಲಸಗಳನ್ನು ಮಾಡ್ತೀರಿ. ಇದು ನಿಮ್ಮ ತಾಕತ್ತು, ಇದು ನಿಮ್ಮ ವಿವೇಚನೆ. ಹಾಗಾಗಿ ಯಾವುದು ನಿಮ್ಮಿಂದ ಸಾಧ್ಯವೋ ಅಂತಹ ಕೆಲಸಗಳನ್ನೇ ಆಯ್ಕೆ ಮಾಡ್ಕೊಳ್ತೀರಿ. ಜವಾಬ್ದಾರಿಯುತವಾದಂತಹ ದಿನ ಇದು. ಹಾಗಾಗಿ ಈ ದಿನ ಕುಟುಂಬಕ್ಕೆ ಬೇಕಾದಂತಹ ಕೆಲವು ವಿದ್ಯಮಾನಗಳೇನಿದೆ ಅದನ್ನು ತಿಳಿಗೊಳಿಸ್ತೀರಿ. ಇರುವಂಥ ಭಿನ್ನಾಭಿಪ್ರಾಯಗಳನ್ನು ಪರಿಹರಿಸ್ತೀರಿ. ಹಾಗಾಗಿನೇ ಈ ದಿನ ನೀವು ಅನುಭವಿಸಿರುವಂಥ ವಿಚಾರಗಳೇನಿದೆ ಅದನ್ನು ಸದಾಕಾಲ ಮೆಲುಕು ಹಾಕುವಂಥ ಸಾಧ್ಯತೆಗಳು ಕೂಡ ಇದೆ. ಹಾಗೆ ಈ ದಿನದಲ್ಲಿ ಕೆಲವು
ಮೌಲ್ಯಯುತವಾದಂತಹ ವಸ್ತುಗಳು ನಿಮಗೆ ಸಿಕ್ಕತ್ತೆ. ಹಾಗೆ ಕೆಲವು ಗುಣಗಳಲ್ಲಿ ಅದ್ವಿತೀಯರು ಅನ್ನಿಸ್ಕೊಂಡಿರುವಂಥ ವ್ಯಕ್ತಿಗಳ ಪರಿಚಯ ಕೂಡ ಈ ದಿನ ಆಗುವಂಥದ್ದು, ಅವರ ಜೊತೆ ಒಂದು ಸಂಪರ್ಕ, ಅವರ ಜೊತೆ ಒಂದು ಸಂವಹನ ಇರುವಂಥದ್ದು ಕೂಡ ಇರುತ್ತೆ. ಒಟ್ಟಾರೆ ಈ ದಿನ ನಿಮಗೆ ನಿಮ್ಮ ಜೀವನದಲ್ಲಿ ನೀವು ಅಂದುಕೊಂಡಿರುವಂಥ ಘಟನೆಗಳನ್ನು ಅನುಭವಿಸುವಂಥ ಒಂದು ವಿಶೇಷ ದಿನವಾಗಿರುತ್ತೆ. ಇನ್ನು ಯಾವುದೇ ರೀತಿಯ ಮಾರಾಟ, ಯಾವುದೇ ರೀತಿಯ ಕ್ರಯ ಅಥವಾ ಈ ಕೊಂಡುಕೊಳ್ಳುವಂಥ ವಿಚಾರಗಳು, ಖರೀದಿ ವಿಚಾರಗಳೇನಿದೆ, ಇದರಲ್ಲಿ ತುಂಬ ಲಾಭ ಆಗುವಂಥ ಸಾಧ್ಯತೆಗಳು ಕೂಡ ಇದೆ. ಹಾಗೆ ಈ ದಿನದಲ್ಲಿ ಆತುರವಾಗಿ ಕೈಗೊಂಡಂಥ ಕೆಲಸ ಕಾರ್ಯಗಳಲ್ಲಿ ಕೆಲವು ವಿಳಂಬಗಳು ಉಂಟಾಗುವಂಥದ್ದು ಇದೆ. ಏಕೆಂದರೆ ಈ ಕೆಲಸದ ಮಧ್ಯದಲ್ಲೇ ನಿಮಗೆ ಅನುಮಾನ ಶುರುವಾಗ್ಬಿಡುತ್ತೆ, ಅಲ್ಲಿಗೆ ಕೆಲಸವನ್ನು ನಿಲ್ಲಿಸ್ತೀರಿ. ಹಾಗಾಗಿನೇ ಮನೆಯ ಹೊರಗೆ ಈ ದಿನ ಸಮಸ್ಯೆಗಳು ಜಾಸ್ತಿ ಆಗುತ್ತೆ, ಆದರೆ ಮನೆಯ ಒಳಗಿನ ಬೆಂಬಲ ನಿಮಗೆ ಚೆನ್ನಾಗಿರುತ್ತೆ. ಹಾಗೆ ಈ ದಿನ ಆರೋಗ್ಯ ಸಮಸ್ಯೆ ನಿಮ್ಮನ್ನು ಸ್ವಲ್ಪ ಬಾಧಿಸುವಂಥದ್ದು ಇದೆ. ಹಾಗಾಗಿ ಆರೋಗ್ಯದ ಕಡೆ ಗಮನ ಕೊಡಿ. ನಿಮ್ಮ ಕುಟುಂಬದ ವಿದ್ಯಮಾನಗಳೇನಿದೆ ಅಲ್ಲಿ ಶುಭ ಕಾರ್ಯಗಳಾಗಬೇಕು ಅಥವಾ ಯಾವುದೇ ರೀತಿಯ ಪ್ರಯಾಣದ ಸಂದರ್ಭಗಳು, ಇದರ ಬಗ್ಗೆ ಸ್ವಲ್ಪ ಚರ್ಚೆಗಳು ಆಗುವಂಥದ್ದು ಕೂಡ ಇದೆ. ಇದರಲ್ಲಿ ಸಂಪೂರ್ಣವಾಗಿ ತೊಡಗಿಸ್ಕೊಳ್ತೀರಿ. ತೃಪ್ತಿದಾಯಕವಾದಂಥ ದಿನ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ಆದಿತ್ಯ ಹೃದಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಸೂರ್ಯ ನಮಸ್ಕಾರ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿನ ಧನಸ್ಥಾನದಲ್ಲಿ ಚಂದ್ರ ಇದ್ದಾನೆ, ಧನಸ್ಥಾನದಲ್ಲಿ ರವಿ, ಹಾಗೆ ಧನಸ್ಥಾನದಲ್ಲೇ ಶನಿ ಇರುವಂಥ ಸಂದರ್ಭ. ಹಾಗಾಗಿನೇ ಈ ದಿನದಲ್ಲಿ ಹಣಕಾಸಿನ ವಿಚಾರದಲ್ಲಿ ನಿಮಗೆ ಸ್ವಲ್ಪ ಡೋಲಾಯಮಾನವಾದಂಥ ಪರಿಸ್ಥಿತಿ ಇರುತ್ತೆ. ಕೈಗೆ ಬೇಕಾದಷ್ಟು ಹಣ ನಿಮಗೆ ಇರಲ್ಲ. ಹಾಗಾಗಿ ನಿಮ್ಮ ಯೋಜನೆಯನ್ನು ಮಿತಿಗೊಳಿಸಬೇಕಾಗತ್ತೆ. ನಿಮ್ಮ ಆಸೆ ಆಕಾಂಕ್ಷೆಗಳನ್ನು ಈ ದಿನ ಸ್ವಲ್ಪ ಅದುಮಿಟ್ಕೊಳ್ಬೇಕು. ಏಕೆಂದರೆ ಹಣ ಇಲ್ಲ ಅಂದರೆ ಏನೂ ನಡೆಯಲ್ಲ ಅನ್ನುವಂಥ ವಿಚಾರ ಈ ದಿನ ನಿಮಗೆ ಗೊತ್ತಾಗುತ್ತೆ. ಇನ್ನು ಹಣ ಇದ್ದಂಥವರು ನಿಮ್ಮ ಯಾವುದೇ ರೀತಿಯ ಯೋಚನೆಗಳಿಗೆ ಸ್ವಲ್ಪ ಕಡಿವಾಣ ಹಾಕುವಂಥದ್ದು ಉತ್ತಮ. ಹಾಗಾಗಿನೇ ಈ ದಿನ ನೀವು ಸ್ವೇಚ್ಛಾಚಾರದಿಂದ ಹಣವನ್ನು ಖರ್ಚು ಮಾಡಿದ್ರೆ ಸಾಲ ಮಾಡುವಂಥ ಪರಿಸ್ಥಿತಿ ಬರ್ಬೋದು, ಸ್ವಲ್ಪ ಜಾಗ್ರತೆ. ಇನ್ನು ಈ ದಿನದಲ್ಲಿ ಮಾಡುವಂಥ ಪ್ರಯಾಣ, ಈ ದಿನದಲ್ಲಿ ನೀವು ಕೈಗೊಳ್ಳುವಂಥ ಒಂದು ಪ್ರಯತ್ನದಲ್ಲಿ ಹೊಸ ಪರಿಚಯಗಳಾಗುತ್ತೆ, ಹೊಸ ವ್ಯಕ್ತಿಗಳು ಈ ದಿನ ನಿಮಗೆ ಸೇರ್ಪಡೆಯಾಗ್ತಾರೆ. ಹಾಗಾಗಿನೇ ನಿಮ್ಮ ವ್ಯಾಪಾರ ವ್ಯವಹಾರಗಳಿಗೆ, ನಿಮ್ಮ ಚಟುವಟಿಕೆಗಳಿಗೆ ಆ ವ್ಯಕ್ತಿಯಿಂದ ನಿಮಗೆ ಅನುಕೂಲ ಆಗತ್ತೆ ಅನ್ನುವಂಥ ಒಂದು ಮನಸ್ಸಿದೆ, ಒಂದು ಲೆಕ್ಕಾಚಾರ ಇದೆ. ಆದರೆ ಸ್ವಲ್ಪ ಸಾಧಕ ಬಾಧಕಗಳನ್ನು ನೀವು ನೋಡಬೇಕಾಗತ್ತೆ. ಒಂದಲ್ಲ 2 ಸಲ ಯೋಚನೆ ಮಾಡಿ ಮುಂದುವರಿಯುವಂಥದ್ದು ಬಹಳ ಉತ್ತಮ. ಇನ್ನು ಈ ದಿನ ನಿಮ್ಮ ವಾಹನ ಚಾಲನೆಯ ಸಂದರ್ಭದಲ್ಲಿ ಸ್ವಲ್ಪ ಜಾಗ್ರತೆ ವಹಿಸುವಂಥದ್ದು ಉತ್ತಮ. ಏಕೆಂದರೆ ಪ್ರಯಾಣ ನಿಮಗೆ ಅಷ್ಟೊಂದು ಅನುಕೂಲವನ್ನು ತರ್ತಾ ಇಲ್ಲ. ಹಾಗೆ ಈ ದಿನ ಬೆಲೆ ಬಾಳುವಂತಹ ವಸ್ತುಗಳಾಗಲಿ, ದಾಖಲೆಗಳಾಗಲಿ, ಕಾಗದ ಪತ್ರಗಳಾಗಲಿ, ಇವುಗಳ ಬಗ್ಗೆ ಸ್ವಲ್ಪ ಜಾಗ್ರತೆ. ಏಕೆಂದರೆ ಬೆಲೆ ಬಾಳುವ ವಸ್ತುವನ್ನು ಕಳ್ಕೊಳ್ಳುವಂತಹ ಸಾಧ್ಯತೆಗಳು ಈ ದಿನ ಇರುತ್ತೆ, ಸ್ವಲ್ಪ ಎಚ್ಚರದಿಂದ ಇರಿ. ಇನ್ನು ಈ ದಿನದಲ್ಲಿ ಕೆಲವೊಂದು ಅನುಕೂಲಕರವಾದಂತಹ ಪರಿಸ್ಥಿತಿಗಳು ಎದುರಿಗೆ ಬಂದರೂ ಕೂಡ ಅನುಭವಿಸುವಷ್ಟು ತಾಳ್ಮೆ ಇಲ್ಲ, ವಿವೇಚನೆ ಇಲ್ಲ. ಹಾಗಾಗಿ ಕೈಗೆ ಬಂದದ್ದನ್ನ ಈ ದಿನ ನೀವು ಅನುಭವಿಸುವಷ್ಟು ಅದೃಷ್ಟವಂತರಾಗಿರಲ್ಲ. ಹಾಗಾಗಿನೇ ಸ್ವಲ್ಪ ಎಚ್ಚರಿಕೆಯಿಂದ ಯಾವುದನ್ನು ಬೇಕು, ಎಷ್ಟನ್ನು ಪಡ್ಕೊಳ್ಬೇಕು ಅನ್ನುವಂಥ ವಿಚಾರಗಳನ್ನು ಸ್ವಲ್ಪ ಲೆಕ್ಕಾಚಾರ ಪೂರ್ವಕವಾಗಿ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರನ್ನ ಸ್ಮರಣೆ ಮಾಡ್ಕೊಳ್ಳಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ದುರ್ಗಾ ಸ್ತುತಿಯನ್ನು ಮಾಡಿ, ಅಮ್ಮನವರ ದರ್ಶನ ಮಾಡ್ಕೊಳ್ಳಿ, ನಿಮ್ಮ ಗ್ರಾಮ ದೇವತೆಯ ಪ್ರಾರ್ಥನೆ ಮಾಡ್ಕೊಳ್ಳಿ, ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 3. ಕುಂಭರಾಶಿ. ಕುಂಭರಾಶಿಯವರಿಗೆ ಈ ದಿನ ಲಾಭದಾಯಕವಾದಂಥ ದಿನ. ಕೆಲವೊಂದು ಚರ್ಚೆಗಳ ಮೂಲಕನೇ ಸಮಸ್ಯೆಗಳು ಬಗೆಹರಿಯುತ್ತೆ, ನಿಮ್ಮಲ್ಲಿರುವಂಥ ಅನುಮಾನ ಪರಿಹಾರ ಆಗುತ್ತೆ. ಹಾಗಾಗಿನೇ ಈ ದಿನದ ಮಾತುಗಳು ಏನಿದೆ ಇದು ನಿಮಗೆ ವರದಾನವಾಗಿ ಇರುವಂಥದ್ದು. ನೀವು ಎಷ್ಟು ಚರ್ಚೆ ಮಾಡ್ತೀರಿ, ಎಷ್ಟು ವಿಚಾರ ಮಂಥನ ಮಾಡ್ತೀರಿ, ಅದರಲ್ಲಿ ಕೆಲವೊಂದು ಉತ್ತಮವಾದಂಥ ಅಭಿಪ್ರಾಯಗಳು ಉದ್ಭವ ಆಗುತ್ತೆ. ಹಾಗಾಗಿ ಈ ದಿನ ನಿಮಗೆ ಸಂತೋಷದ ದಿನವಾಗಿ ಪರಿಣಮಿಸುವಂಥದ್ದು. ಹಾಗೆ ನಿಮ್ಮ ಪ್ರಯತ್ನಗಳು ಕೂಡ ಒಳ್ಳೆಯ ಫಲವನ್ನು ನೀಡುತ್ತೆ. ನಿಮಗೆ ಬೇಕಾದಂತಹ ಸಹಾಯ ಸಹಕಾರಗಳು ಯಾರಿಂದ ಬರುತ್ತೆ ಅನ್ನುವಂಥ ಲೆಕ್ಕಾಚಾರ ಚೆನ್ನಾಗಿರುತ್ತೆ. ಹಾಗಾಗಿನೇ ಈ ದಿನ ನಿಮ್ಮ ಗುರಿ ಬಹಳ ಬೇಗ ತಲುಪುವಂಥದ್ದು. ಹಾಗೆ ನೀವು ಒಂದೇ ಕಲ್ಲಿಗೆ 2 ಹಕ್ಕಿಗಳನ್ನು ಹೊಡೆಯುವಂಥ ಪ್ರಯತ್ನ ಏನಿದೆ ಅದರಲ್ಲಿ ಪ್ರಯತ್ನದಲ್ಲಿ ಯಶಸ್ವಿ ಆಗ್ತೀರಿ. ಹಾಗೆ ಕುಟುಂಬ ಸದಸ್ಯರ ಜೊತೆಯಲ್ಲಿ ಒಂದು ಮನರಂಜನಾ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತೀರಿ, ಪ್ರಯಾಣದಲ್ಲಿ ಇರ್ತೀರಿ,
ಒಂದು ಒಳ್ಳೆಯ ಭೋಜನ ಅನ್ನುವಂಥದ್ದು, ಹಾಗೆ ನಿಮ್ಮ ಕಣ್ಣಿಗೆ ನೋಟ, ಮನರಂಜನೆ ಇವೆಲ್ಲವೂ ಕೂಡ ಈ ದಿನ ನಿಮಗೆ ಒದಗಿ ಬರುವಂಥದ್ದು. ಹಾಗಾಗಿ ತುಂಬ ಸುಖದಲ್ಲಿ, ಸಂತೋಷದಲ್ಲಿ, ನಗುನಗ್ತಾ ಇರುವಂಥ ಸಂದರ್ಭದಲ್ಲೇ ಕೆಲವೊಂದು ಕೆಟ್ಟ ಸಂಗತಿಗಳನ್ನು ಕೇಳಬೇಕಾದಂಥ ಪರಿಸ್ಥಿತಿಗಳು ಬರ್ಬೋದು. ಇದು ಹಿರಿಯರು ಹೇಳುವಂಥ ಮಾತು. ಅಂಥ ಅನುಭವದಿಂದ ಈ ದಿನ ನೀವು ಹೊರತಾಗಿರಲ್ಲ. ಹಾಗೆ ಈ ದಿನ ಯುವಕರು, ಯುವತಿಯರು ಕೈಗೊಳ್ಳುವಂಥ ಚಟುವಟಿಕೆಗಳೇನಿದೆ ಅದು ತುಂಬ ಉತ್ಸಾಹದಿಂದ ಇರುತ್ತೆ. ಹಾಗಾಗಿ ಈ ದಿನದಲ್ಲಿ ಏನಾದರೂ ಒಂದು ಸಾಧನೆ ಮಾಡಲಿಕ್ಕೆ ಒಳ್ಳೆಯ ಅವಕಾಶಗಳಿದೆ, ತುಂಬ ಎನರ್ಜಿ ಇದೆ, ತುಂಬ ಅವೆನ್ಯೂಸ್ ಅನ್ನುವಂಥದ್ದು ಇದೆ. ಅದರ ಸದುಪಯೋಗ ಪಡಿಸ್ಕೊಳ್ಳಿ. ಹಾಗೆ ಈ ದಿನದಲ್ಲಿ ವ್ಯಾಪಾರ ವ್ಯವಹಾರಗಳಲ್ಲಿ ತುಂಬ ಮುನ್ನಡೆ ಅನ್ನುವಂಥದ್ದು ಇದೆ. ಒಂದು ಹಣದ ರೀತಿಯಲ್ಲಿ ಲಾಭ ಇಲ್ಲ ಅಂದರೂ ಬೇರೆಯ ರೀತಿಯಲ್ಲಿ ತುಂಬ ಲಾಭಗಳನ್ನು, ಅನುಕೂಲಗಳನ್ನು ಪಡ್ಕೊಳ್ತೀರಿ. ಒಳ್ಳೆಯದಾಗತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿಕೊಳ್ಳಿ. ಲಕ್ಷ್ಮೀ ನರಸಿಂಹ ಸ್ತೋತ್ರವನ್ನು ಹೇಳ್ಕೊಳ್ಳಿ. ನರಸಿಂಹ ಸ್ವಾಮಿಯ ದರ್ಶನ, ಪ್ರಾರ್ಥನೆ ನಿಮಗೆ ಒಳ್ಳೆಯ ಬಲವನ್ನು ತರುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 5. ಮೀನರಾಶಿ. ಮೀನರಾಶಿಯವರಿಗೆ ಈ ದಿನ ವ್ಯಯಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. ಹಾಗಾಗಿ ಮನಸ್ಸಿಗೆ ಏನೋ ಒಂದು ಚಿಂತೆ, ಏನೋ ಒಂದು ಕಳವಳ ಇರುವಂಥದ್ದು ಎಲ್ಲವೂ ಇದೆ. ಆದರೆ ಏನೋ ಕಳ್ಕೊಂಡಂಥ ಭಾವನೆ ಇರುತ್ತೆ. ಹಾಗಾಗಿನೇ ಈ ದಿನ ಇರುವುದೆಲ್ಲವ ಬಿಟ್ಟು ಇರದುದರೆಡೆಗೆ ತುಡಿಯುವುದೇ ಜೀವನ ಅಂತಾರಲ್ಲ, ಆ ರೀತಿ ಆಗುವಂಥ ಪರಿಸ್ಥಿತಿ ನಿಮಗೆ ಒದಗಿ ಬಂದಿದೆ ಈ ದಿನದಲ್ಲಿ. ಹಾಗೆ ನಿಮ್ಮ ವೃತ್ತಿಪರವಾದಂಥ ವ್ಯವಹಾರಗಳು ಲಾಭದಾಯಕವಾಗಿರುತ್ತೆ. ನಿಮ್ಮ ಸ್ವಂತ ಬಿಸ್ನೆಸ್ಸಲ್ಲಿ ಏನೋ ಒಂದು ಸಂತೃಪ್ತಿ ಅನ್ನುವಂಥದ್ದು ಇದೆ. ಆದರೆ ಈ ಸರ್ಕಾರದ ಕಾನೂನುಗಳಾಗಲಿ ಅಥವಾ ಕೆಲವು ಕಿಡಿಗೇಡಿಗಳು ನಿಮ್ಮ ಒಂದು ಪ್ರಗತಿಯನ್ನು ಕಂಡು ಅಸೂಯೆ ಪಡುವಂಥವರ ಬಾಧೆಗಳು ಜಾಸ್ತಿ ಆಗುವಂಥದ್ದು ಈ ದಿನದಲ್ಲಿ. ಹಾಗಾಗಿನೇ ಕೆಲವೊಂದು ಹಿನ್ನಡೆಗಳನ್ನು ಕೂಡ ಅನುಭವಿಸ್ತೀರಿ. ಇದು ನಿಮಗೆ ಮಾನಸಿಕವಾಗಿ ಸ್ವಲ್ಪ ಒತ್ತಡವನ್ನು ತರುವಂಥ ಸಂದರ್ಭ ಇದೆ. ಹಾಗೆ ದೀರ್ಘಾವಧಿ ಸಾಲಗಳಿದ್ದರೆ ಅದರಿಂದ ಕೂಡ ಒತ್ತಡ ಬರುವಂಥದ್ದು ಇದೆ. ಹಾಗಾಗಿ ಸಾಲ ಮಾಡಿದಂಥವರು ಅದನ್ನು ತೀರಿಸುವಂಥ ಮಾರ್ಗವನ್ನು ಈ ದಿನ ಹುಡುಕಿಕೊಳ್ಬೇಕು. ಅದಕ್ಕಾಗಿ ಸರ್ವ ರೀತಿಯಲ್ಲೂ ಕೂಡ ಪ್ರಯತ್ನವನ್ನು ಮಾಡಬೇಕಾಗುತ್ತೆ. ಇನ್ನು ಸಾಮಾಜಿಕ ಸೇವೆಯಲ್ಲಿ ಭಾಗವಹಿಸುವಂಥದ್ದು ನಿಮಗೆ ಖುಷಿಯ ವಿಚಾರ. ಅಂಥ ಒಂದು ಅವಕಾಶ ಈ ದಿನ ಒದಗಿ ಬರುತ್ತೆ. ಹಾಗೆ ಈ ದಿನದಲ್ಲಿ ಬಂಧು ಮಿತ್ರರ ಜೊತೆಯಲ್ಲಿ ಯಾವುದೇ ರೀತಿಯ ವಿವಾದಕ್ಕೆ ಒಳಗಾಗಬೇಡಿ, ಯಾವುದೇ ಮಾತುಕತೆಗೆ ಸಿಕ್ಕಬೇಡಿ. ಹಾಗಾಗಿನೇ ಈ ದಿನ ನೀವು ಮಾಡುವಂಥ ಕೆಲಸ ಕಾರ್ಯಗಳಾಗಲಿ, ನಿಮ್ಮ ತೀರ್ಮಾನಗಳಾಗಲಿ ನಿಮ್ಮ ಮೂಗಿನ ನೇರಕ್ಕೆ ಇರಬೇಕು ಅನ್ನುವಂಥ ವಿಚಾರಧಾರೆ ನಿಮ್ಮದು. ಆದರೆ ಅದು ಬೇರೆಯವರು ನೋಡಿದಾಗ ಅವರ ದೃಷ್ಟಿಕೋನದಿಂದ ಅದು ತಪ್ಪಾಗಿ ಕಾಣಿಸ್ಬೋದು. ಹಾಗಾಗಿನೇ ಸ್ವಲ್ಪ ಹೊಂದಾಣಿಕೆಯಿಂದ ಹೋಗುವಂಥದ್ದು. ನಿಮಗೆ ಇಲ್ಲ ಅಂದರೂ ಸರಿ, ಬೇರೆಯವರಿಗೆ ಅನುಕೂಲ ಆಗಬೇಕು, ಆ ಒಂದು ಸಿದ್ಧಾಂತವನ್ನು ಈ ದಿನ ಇಟ್ಕೊಳ್ಳಿ. ಒಳ್ಳೆಯದಾಗುತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿಕೊಳ್ಳಿ. ಶ್ರೀರಾಮ ರಕ್ಷಾ ಸ್ತೋತ್ರವನ್ನು ಹೇಳ್ಕೊಳ್ಳಿ. ರಾಮಚಂದ್ರ ಪ್ರಭುವಿನ ಸ್ಮರಣೆ ಮಾಡಿಕೊಳ್ಳಿ. ಒಳ್ಳೆಯದಾಗುತ್ತೆ. ಕಷ್ಟವನ್ನು ನೀವು ನಿಭಾಯಿಸುವಂಥ ಶಕ್ತಿಯನ್ನು ಪಡ್ಕೊಳ್ತೀರಿ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ನೀಲಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2.